ಜನನದ ಮೊದಲು ನಿರ್ದಿಷ್ಟ ಕಾರ್ಯಕ್ಕಾಗಿ ನೇಮಿಸಲ್ಪಟ್ಟವರು ಇವರು. ಯಾರವರು? ಈ ಸಮಾಜದಲ್ಲಿ ಕೆಲವರು ನಮ್ಮನ್ನು ದೇವರು ನೇಮಿಸಿದ್ದಾರೆ, ನಾವು ಹುಟ್ಟೋದಕ್ಕಿಂತ ಮುಂಚಿತವಾಗಿ ನಮ್ಮನ್ನು ಆರಿಸಿಕೊಂಡಿದ್ದಾರೆ ಅಂತೇಳಿ ಈ ಕಾಲದಲ್ಲಿ ಕೆಲವರು ಹೇಳ್ಕೊಳ್ತಾ ಇರ್ತಾರೆ. ಎಲ್ಲ ಜನರ ಮಧ್ಯದಗಿಂತ ಎಲ್ಲರಲ್ಲಿ ಕೂಡ ನನ್ನನ್ನು ಪ್ರತ್ಯೇಕವಾಗಿ ಆರಿಸಿಕೊಂಡಿದ್ದಾನೆ ಅಂಥೇಳಿ ಮಾತನಾಡೋದು. ಕಳೆದ ಒಂದು 6 ತಿಂಗಳ ಹಿಂದೆ ಪ್ರಧಾನಮಂತ್ರಿ ಮೋದಿರವರು ಕೂಡ ಒಂದು ಮಾತು ಹೇಳಿದರು, ದೇವರು ನನ್ನನ್ನು ಕಳಿಸಿಕೊಟ್ಟಿದ್ದಾರೆ ಅಂತ. ದೇವರು ನನ್ನನ್ನು ಕಳಿಸಿಕೊಟ್ಟಿದ್ದಾರೆ ಅಂದರೆ ಕೆಲವರನ್ನ ಮಾತ್ರ ದೇವರು ನೇಮಿಸಿದ್ದಾನ ಅಥವಾ ಎಲ್ಲರನ್ನೂ ನೇಮಿಸಿದ್ದಾನ? ನಾವು ಇವತ್ತು ವಾಕ್ಯದ ಮೂಲಕ ತಿಳ್ಕೊಳ್ಬೇಕಾಗತ್ತೆ. ಹಳೆಯ ಒಡಂಬಡಿಕೆಯಲ್ಲಿ ಕೆಲವರು ಮಂದಿ ಭಕ್ತರು ಕಾಣ್ತಾರೆ, ಕೆಲವರು ಭಕ್ತರಿದ್ದಾರೆ. ಆ ಭಕ್ತರನ್ನು ದೇವರು ನೇಮಿಸಿದ ಹಾಗೆ ಕಾಣುತ್ತೆ ಬೈಬಲ್ನಲ್ಲಿ. ಪ್ರತ್ಯೇಕವಾದಂಥ ಕಾರ್ಯಕ್ರಮದ ನಿಮಿತ್ತವಾಗಿ ನೇಮಿಸಿದ ಹಾಗೆ ಬೈಬಲ್ ಗ್ರಂಥದಲ್ಲಿ ನಾವು ನೋಡ್ತೀವಿ ಪ್ರಿಯರೇ. ಅದರಲ್ಲಿ ಒಬ್ಬರು ಸಂಸೋನನು ಎಂಬ ವ್ಯಕ್ತಿ ಇರ್ತಾನೆ. ನ್ಯಾಯಸ್ಥಾಪಕರ ಗ್ರಂಥ 13ನೇ ಅಧ್ಯಾಯ, ನ್ಯಾಯಸ್ಥಾಪಕರ ಗ್ರಂಥ 13ನೇ ಅಧ್ಯಾಯ 2ನೇ ವಚನವನ್ನು ನೋಡೋಣ. ಚೋರ್ಗ ಎಂಬ ಊರಲ್ಲಿ ದಾನ್ ಕುಲದವನಾದ ಮನೋಹ ಎಂಬ ಒಬ್ಬ ಮನುಷ್ಯನಿದ್ದನು. ಅವನ ಹೆಂಡತಿಯು ಬಂಜೆಯಾಗಿದ್ದರಿಂದ ಅವನಿಗೆ ಮಕ್ಕಳಿರಲಿಲ್ಲ. ಒಂದಾನೊಂದು ದಿವಸ ಯೆಹೋವನ ದೂತನು ಆಕೆಗೆ ಪ್ರತ್ಯಕ್ಷನಾಗಿ, ಇಗೋ, ಬಂಜೆಯಾಗಿ ಮಕ್ಕಳಿಲ್ಲದಿರುವ ನೀನು ಗರ್ಭವತಿಯಾಗಿ ಮಗನನ್ನು ಹೆರುವಿ. ಆದುದರಿಂದ ಜಾಗರೂಕತೆಯಿಂದಿರು. ದ್ರಾಕ್ಷಾರಸವನ್ನಾಗಲಿ ಬೇರೆ ಯಾವ ಮದ್ಯವನ್ನಾಗಲಿ ಕುಡಿಯದಿರು. ಯಾವ ನಿಷಿದ್ಧ ಪದಾರ್ಥವನ್ನು ಊಟ ಮಾಡದಿರು. ನೀನು ಗರ್ಭವತಿಯಾಗಿ ಹೆರುವ ಮಗನ ತಲೆಯ ಮೇಲೆ ಕ್ಷೌರದ ಕತ್ತಿಯನ್ನು ಉಪಯೋಗಿಸಲೇಬಾರದು. ಅವನು ಹುಟ್ಟಿದಂದಿನಿಂದ ದೇವರಿಗೆ ಪ್ರತಿಷ್ಠಿತನಾಗಿರುವನು. ಇಸ್ರಾಯೇಲ್ಯರನ್ನು ಫಿಲಿಷ್ಟಿಯರ ಕೈಯಿಂದ ಬಿಡಿಸುವುದಕ್ಕೆ ಪ್ರಾರಂಭಿಸುವನು ಅಂದನು. ಇಸ್ರಾಯೇಲ್ಯರು ಫಿಲಿಷ್ಟಿಯರಿಗೆ ದಾಸರಾಗಿ ಗುಲಾಮರಾಗಿ ಇರುವಂಥ ಆ ದಿನಗಳಲ್ಲಿ ಸಂಸೋನನು ಎಂಬುವಂಥ ಒಬ್ಬ ವ್ಯಕ್ತಿಯನ್ನು ದೇವರು ಮುಂಚಿತವಾಗಿ ಆರಿಸಿಕೊಳ್ಳುವಂಥದ್ದು ಇಲ್ಲಿ ವಾಕ್ಯದ ಮೂಲಕ ನೋಡ್ತೀವಿ ಪ್ರಿಯರೇ. ಮನೋಹನ ಹೆಂಡತಿ ಬಂಜೆಯಳು, ಆದ್ದರಿಂದ ಮಕ್ಕಳು ಇಲ್ಲ ಎನ್ನುವಂಥದ್ದು ನೋಡುತ್ತೇವೆ. ಇವಾಗ ದೇವರು ಅವರನ್ನು ಆಶೀರ್ವದಿಸಿ ಒಬ್ಬ ಮಗನನ್ನು ಕೊಡ್ತಾ ಇದ್ದಾನೆ. ಈ ಮಗನ ವಿಷಯದಲ್ಲಿ ನೋಡುವಾಗ ಅಂದರೆ ಹುಟ್ಟುವುದಕ್ಕಿಂತ ಮುಂಚಿತವಾಗಿ ದೇವರ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ನೇಮಿಸಲ್ಪಟ್ಟಂಥ ವ್ಯಕ್ತಿ ಸಂಸೋನನು. ಈ ಸಂಸೋನನು ಹುಟ್ಟುವುದಕ್ಕಿಂತ ಮುಂಚಿತವಾಗಿ ದೇವದೂತನು ಬಂದು, ಯೆಹೋವನ ದೂತನು ಬಂದು ಅವರಿಗೆ ಒಂದು ಆಶೀರ್ವಾದ ಕೊಡುವಂಥದ್ದು. ಯಾಕೆ ಹುಟ್ಟುತ್ತಾನೆ ಆ ಮಗನು? ಹುಟ್ಟೋದಕ್ಕೆ ಕಾರಣ ಏನು ಅಂತ ನೋಡುವಾಗ ಒಂದು ಪ್ರತ್ಯೇಕವಾದಂಥ ಕಾರ್ಯಕ್ರಮ ಇದೆ. ಪ್ರತ್ಯೇಕವಾದಂಥ ಕಾರ್ಯಕ್ರಮ ಅಂದರೆ ದೇವರ ಮಕ್ಕಳು ಇಸ್ರೇಲ್ ಜನಾಂಗದವರು ಫಿಲಿಷ್ಟಿಯರಿಗೆ ಅಂದರೆ ಗುಲಾಮರಾಗಿರ್ತಾರೆ, ಸೇವಕರಾಗಿರ್ತಾರೆ. ಅಂದರೆ ದೇವರನ್ನು ಬಿಟ್ಟಾಗ ಅಲ್ಲಿ ಯಾವಾಗ ಗುಲಾಮರಾಗ್ತಾರಂತ ನೋಡುವಾಗ ದೇವರನ್ನು ಬಿಟ್ಟಾಗ, ದೇವರ ಒಂದು ಧ್ಯಾನಿಸುವಂಥದ್ದು ಬಿಟ್ಟಾಗ ಅವಾಗ ದೇವರೇನು ಮಾಡ್ತಾರಂತ ನೋಡುವಾಗ ಕೈ ಬಿಡ್ತಾರೆ. ಅಂದರೆ ಇನ್ನೊಬ್ಬರಿಗೆ ಒಪ್ಪಿಸುವಂಥದ್ದು ನಡೆಯುತ್ತೆ, ಬೇರೆ ಜನಾಂಗದವರಿಗೆ ಒಪ್ಪಿಸುವಂಥದ್ದು ನಡೆಯುತ್ತೆ. ಬೇರೆ ಜನಾಂಗದವರು ಇವರ ಮೇಲೆ ಆಳ್ವಿಕೆ ಮಾಡುವಂಥ ಕಾಲದಲ್ಲಿ ಹೇಗಿರುತ್ತಂತ ನೋಡುವಾಗ ದೊಡ್ಡ ಹಿಂಸೆ ಅದು. ಇವರಿಗೆ ಸ್ವಾತಂತ್ರ್ಯ ಇರೋದಿಲ್ಲ. ಈ ಇಸ್ರೇಲ್ ಜನಾಂಗದವರಿಗೆ ಸ್ವಾತಂತ್ರ್ಯ ಇರೋದಿಲ್ಲ. ಯಾಕೆಂದರೆ ಇಸ್ರೇಲ್ ಜನಾಂಗದವರು ದೊಡ್ಡ ಗುಂಪು, ದೊಡ್ಡ ಜನಾಂಗ. ಆ ದೊಡ್ಡ ಜನಾಂಗದಲ್ಲಿ ಪ್ರಿಯರ ದೇವರ ಮಕ್ಕಳಿರ ಅವ್ರ ಮಧ್ಯದಲ್ಲಿ ಏನಿರಲ್ಲ ಅಂತ ನೋಡುವಾಗ ಸ್ವಾತಂತ್ರ್ಯ ಎನ್ನುವಂಥದ್ದು ಇರೋದಿಲ್ಲ. ಅವರು ಹೇಳಿದ ಹಾಗೆ ಇವ್ರು ನಡ್ಕೊಳ್ಬೇಕು. ಯಾರು ಹೇಳಿದ ಹಾಗೆ? ಫಿಲಿಷ್ಟಿಯರು ಹೇಳಿದ ಹಾಗೆ. ಫಿಲಿಷ್ಟಿಯರು ಯಾವ ರೀತಿ ಕೆಲಸ ಹೇಳ್ತಾರೋ, ಯಾವ ರೀತಿ ಅವರನ್ನು ಬಳಸ್ಕೊಳ್ತಾರೋ ಆ ರೀತಿ ಇವರು ಇರಬೇಕಾಗತ್ತೆ. ಒಂದು ರೀತಿಯಲ್ಲಿ ನೋಡುವಾಗ ಭಯಂಕರವಾದಂಥ ಕಷ್ಟ ಬಾಧೆಯಲ್ಲಿ, ಒಂದು ರೀತಿಯಲ್ಲಿ ಶೋಧನೆಗಳಲ್ಲಿ ಇಸ್ರೇಲ್ ಜನಾಂಗದವರು ಇದ್ದಾರೆ. ಇದ್ದಂಥ ಆ ಕಾಲದಲ್ಲಿ
ದೇವರು ಸಂಸೋನನನ್ನು ಅವರ ಮಧ್ಯದಲ್ಲಿ ಹುಟ್ಟಿಸುವಂಥದ್ದು ನಡೆಯುತ್ತೆ. ಅಂದರೆ ಸಂಸೋನನನ್ನು ಪ್ರತ್ಯೇಕವಾಗಿ ಅವರ ಮಧ್ಯದಲ್ಲಿ ಹುಟ್ಟಿಸಿದಾನಂದರೆ ಕಾರಣ ಇಸ್ರಾಯೇಲ್ಯರನ್ನು ಕಾಪಾಡಬೇಕು. ಇಸ್ರಾಯೇಲ್ಯರನ್ನು ಅಂದರೆ ಫಿಲಿಸ್ಟಿಯರ ಕೈಯಿಂದ ಬಿಡಿಸಬೇಕು. ಆ ಬಿಡಿಸುವಂಥ ಒಂದು ಕೆಲಸವನ್ನು ಯಾರಿಗೆ ಕೊಟ್ಟಿದ್ದಾನೆ ಅಂತ ನೋಡುವಾಗ ಸಂಸೋನನಿಗೆ ಕೊಟ್ಟಿರುವಂಥದ್ದು. ಸಂಸೋನನನ್ನು ಅದಕ್ಕೆ ದೇವರು ಏರ್ಪಡಿಸ್ತಾರೆ ಪ್ರಿಯರೇ. ಇದು ಕೆಲವರನ್ನು ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೀವಿ. ಅವರು ಹುಟ್ಟೋದಕ್ಕಿಂತ ಮುಂಚಿತವಾಗಿ ಆರಿಸಿಕೊಂಡ ಹಾಗೆ, ನೇಮಿಸಿದ ಹಾಗೆ, ಪ್ರತಿಷ್ಠಿಸಿದ ಹಾಗೆ ನೋಡ್ತೀವಿ ಪ್ರಿಯರೇ ಹಳೆ ಒಡಂಬಡಿಕೆಯಲ್ಲಿ. ಅದೇ ಪ್ರಕಾರ ಯೆರೆಮೀಯನಿದ್ದಾನೆ ನೋಡಿ. ಯೆರೆಮೀಯನ ಬಗ್ಗೆ ಕೂಡ ಒಂದು ಮಾತು ಬರೆಯಲ್ಪಟ್ಟಿರುತ್ತೆ. ಯೆರೆಮೀಯನ ಗ್ರಂಥ ಕೂಡ ನೋಡೋಣ. ಯಾಕೆಂದರೆ ಈ ಕಾಲದಲ್ಲಿ ನಾವೇನಾದರೂ ಮುಂಚಿತವಾಗಿ ನೇಮಿಸಲ್ಪಟ್ಟಿದ್ದೀವ? ಇವತ್ತು ನಾವು ಹುಟ್ಟಿ ಯಾಕೆಂದರೆ ಈ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ, ಜೀವಿಸ್ತಾ ಇದ್ದೀವಿ ಅಲ್ವ? ನಾವು ಮುಂಚಿತವಾಗಿ ನೇಮಿಸಲ್ಪಟ್ಟಿದ್ದೀವ ಅಥವಾ ತಂದೆ ತಾಯಿಗಳ ಒಂದು ಕೋರಿಕೆಯಿಂದ ಹುಟ್ಟಿದ್ದೀವ? ನಮ್ಮ ಒಂದು ಜನನ ಹೇಗಾಗಿದೆ? ದೇವರ ಸಂಕಲ್ಪದ ಮೂಲಕ ಆಗಿದೆಯಾ? ದೇವರ ಇಷ್ಟದ ಮೂಲಕ ಆಗಿದೆಯಾ? ಅಥವಾ ನಮ್ಮ ತಂದೆ ತಾಯಿಗಳ ಒಂದು ಇಷ್ಟದ ಮೂಲಕ ನಮಗೆ ಜೀವಿತ ಬಂದಿದೆಯಾ ಅನ್ನೋದನ್ನು ನಮ್ಗೆ ಗೊತ್ತಾಗಬೇಕು. ಕೊನೆ ತನಕ ನಾವು ನೋಡೋಣ ಪ್ರಿಯರೇ. ಇವಾಗ ಹಳೆ ಒಡಂಬಡಿಕೆಯಲ್ಲಿ ಮತ್ತೊಬ್ಬ ವ್ಯಕ್ತಿ, ಆತನೇ ಪ್ರವಾದಿ, ಹೆಸರು ಯೆರೆಮೀಯ. ಯೆರೆಮೀಯ ಗ್ರಂಥ 1ನೇ ಅಧ್ಯಾಯ 4ನೇ ವಚನ 5ನೇ ವಚನವನ್ನು ನೋಡಿ ಪ್ರಿಯರೇ. ಯೆರೆಮೀಯ ಗ್ರಂಥ 1ನೇ ಅಧ್ಯಾಯ 4ನೇ ವಚನ 5ನೇ ವಚನವನ್ನು ನೋಡಿ. ಯೆಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು. ನಾನು ನಿನ್ನನ್ನು ಗರ್ಭದಲ್ಲಿ ರೂಪಿಸುವುದಕ್ಕೆ ಮುಂಚೆ ನಿನ್ನನ್ನು ತಿಳಿದಿದ್ದೆನು. ನೀನು ಉದರದಿಂದ ಬರುವುದಕ್ಕೆ ಮೊದಲೇ ನಿನ್ನನ್ನು ಪ್ರತಿಷ್ಠಿಸಿದೆನು. ಜನಾಂಗಗಳಿಗೆ ಪ್ರವಾದಿಯನ್ನಾಗಿ ನಿನ್ನನ್ನು ನೇಮಿಸಿದ್ದೇನೆ. ಅಂದರೆ ಯೆರೆಮೀಯನನ್ನು ಕುರಿತು ಮಾತಾಡುವಂಥದ್ದು. ಯೆಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು. ನಾನು ನಿನ್ನನ್ನು ಗರ್ಭದಲ್ಲಿ ರೂಪಿಸುವುದಕ್ಕೆ ಮುಂಚೆ ನಿನ್ನನ್ನು ತಿಳಿದಿದ್ದೆನು. ನೀನು ಉದರದಿಂದ ಬರುವುದಕ್ಕೆ ಮೊದಲೇ ನಿನ್ನನ್ನು ಪ್ರತಿಷ್ಠಿಸಿದೆನು. ಜನಾಂಗಗಳಿಗೆ ಪ್ರವಾದಿಯನ್ನಾಗಿ ನಿನ್ನನ್ನು ನೇಮಿಸಿದೆನು ಅಂತ ಹೇಳ್ತಾನೆ. ಯಾರ ಬಗ್ಗೆ ಮಾತು ಅಂತ ನೋಡುವಾಗ ಯೆರೆಮೀಯ ಪ್ರವಾದಿ ಪ್ರಿಯರು. ಈ ಯೆರೆಮೀಯ ಪ್ರವಾದಿ ಈ ಮಾತನ್ನು ಬರಿತಾ ಇದ್ದಾರೆ. ದೇವರು ಮುಂಚಿತವಾಗಿ ನನ್ನನ್ನು ಆರಿಸ್ಕೊಂಡಿದ್ದಾನೆ. ಅಲ್ಲಿ ದೇವರು ಬಂದು ಯೆರೆಮೀಯ ಬಗ್ಗೆ ಮಾತಾಡುವಂಥದ್ದು ಏನಪ್ಪ ಅಂದರೆ, ಯೆರೆಮೀಯನೇ, ನಾನು ಯಾವಾಗ ಆರಿಸ್ಕೊಂಡಿದ್ದೀನಿ ಗೊತ್ತಾ? ನಾನು ನಿನ್ನನ್ನು ಯಾವಾಗ ಆರಿಸಿಕೊಂಡಿದ್ದೀನಿ ಗೊತ್ತಾ? ನೀನು ಹುಟ್ಟೋದಕ್ಕಿಂತ ಮುಂಚಿತವಾಗಿಯೇ ನಿನ್ನನ್ನು ಆರಿಸಿಕೊಂಡಿದ್ದೀನಿ, ನಿನ್ನನ್ನು ಪ್ರತಿಷ್ಠೆಪಡಿಸಿದ್ದೀನಿ, ನಿನ್ನನ್ನು ನನ್ನ ಸೇವೆ ನಿಮಿತ್ತವಾಗಿ ನಿನ್ನನ್ನು ಪ್ರತಿಷ್ಠೆಪಡಿಸಿದ್ದೀನಿ, ನಿನ್ನನ್ನು ನೇಮಿಸಿಕೊಂಡಿದ್ದೀನಿ ಅಂತ ಹೇಳ್ತಾನೆ ಯೆರೆಮೀಯನನ್ನು ನೇಮಿಸಿದ್ದು ಏನಪ್ಪ ಅಂತ ನೋಡುವಾಗ, ಇಸ್ರಾಯೇಲ್ ಜನಾಂಗದವರು, ಯೆಹೂದ್ಯರು ಬಹು ಘೋರವಾದಂಥ ಪಾಪದಲ್ಲಿರ್ತಾರೆ. ಅದಕ್ಕಿಂತ ಮುಂಚಿತವಾಗಿ ಪ್ರವಾದಿಗಳು ಬಂದಿದ್ದಾರೆ. ಮೋಶೆ ಮೂಲಕ ಧರ್ಮಶಾಸ್ತ್ರವನ್ನು ಇಸ್ರಾಯೇಲ್ ಜನಾಂಗದವರು ಪಡ್ಕೊಂಡಿರ್ತಾರೆ. ಇಸ್ರಾಯೇಲ್ ಜನಾಂಗದವರು ಮೋಶೆ ಮೂಲಕ ದೇವರ ಧರ್ಮಶಾಸ್ತ್ರವನ್ನು ಪಡ್ಕೊಂಡಾಗ ಇವರು ದೇವರಿಗೆ ವಿಧೇಯರಾಗಿ ಭಕ್ತಿಯಿಂದ ಯಥಾರ್ಥದಿಂದ ಜೀವಿಸಬೇಕು. ಆದರೆ ಇವರು ಏನೇನು ತಪ್ಪುಗಳು ಮಾಡಿದ್ದಾರೆ ಅಂತ ನೋಡುವಾಗ ಅವರು ಮಾಡದಂಥ ಪಾಪಗಳು ಒಂದೂ ಇಲ್ಲ. ಇಸ್ರಾಯೇಲ್ಯರು ಮಾಡದೇ ಇರುವಂಥ ಪಾಪಗಳು ಒಂದೂ ಇಲ್ಲ ಪ್ರಿಯರೇ. ಎಲ್ಲ ರೀತಿಯಲ್ಲಿ ಪಾಪಗಳು, ದೇವರು ಏನೇನು ಬೇಡ ಅಂತ ಹೇಳಿದಾರೋ ಎಲ್ಲ ಪಾಪಗಳನ್ನು ಮಾಡಿದ್ದಾರೆ. ಆ ತಪ್ಪುಗಳನ್ನು ಮಾಡುತ್ತಾ, ಅನೇಕ ಪಾಪಗಳನ್ನು ಮಾಡುತ್ತಾ, ಅನೇಕ ಅಪರಾಧಗಳನ್ನು ಮಾಡುತ್ತಾ ದೇವರಿಗೆ ಕೋಪವನ್ನು ಎಬ್ಬಿಸಿದ್ದಾರೆ ಅವರು. ಒಟ್ಟಿನಲ್ಲಿ ದೇವರು ಒಂದು ನಿರ್ಣಯವನ್ನು ತಗೊಳ್ತಾರೆ. ಯೆರೆಮೀಯ ಪ್ರವಾದಿಯನ್ನು ಕಳಿಸುವಂಥ ಆ ಸಮಯದಲ್ಲಿ ನೋಡುವಾಗ ದೇವರು ತೆಗೆದುಕೊಂಡಂಥ ನಿರ್ಣಯ ಏನಪ್ಪ ಅಂತ ನೋಡುವಾಗ, ಯೆರೆಮೀಯನ ಮೂಲಕ ಎಚ್ಚರಿಕೆ ಮಾತುಗಳು. ಯಾರಿಗೆ? ಯೆಹೂದ್ಯರಿಗೆ, ಇಸ್ರಾಯೇಲ್ ಜನಾಂಗದವರಿಗೂ ಯೆಹೂದ್ಯರಿಗೂ ಎಚ್ಚರಿಕೆ ಮಾತುಗಳು. ಈ ಎಚ್ಚರಿಕೆ ಮಾತುಗಳಿಗೆ ಒಳಪಡದೆ ಹೋದರೆ ಅವರನ್ನು ಸಂಪೂರ್ಣವಾಗಿ, ಅವರನ್ನು, ಅವರ ದೇಶವನ್ನು, ಅವರ ಪಟ್ಟಣವನ್ನು ಧ್ವಂಸ ಮಾಡುವಂಥದ್ದು, ಇಲ್ಲ ಅನ್ಯರಿಗೆ ಒಪ್ಪಿಸುವಂಥದ್ದು ನಡೆಯುತ್ತೆ.
ಇದು ಮುಂಚಿತವಾಗಿ ದೇವರು ಪ್ರವಾದಿ ಮೂಲಕ, ಯೆಶಾಯನ ಮೂಲಕ ಆಗಿರ್ಬೋದು, ಓಕೆನಾ, ಮೀಕನ ಮೂಲಕ ಆಗಿರ್ಬೋದು, ಆನಂತರ ಯೆರೆಮೀಯನ ಮೂಲಕ ಆಗಿರ್ಬೋದು ತಿಳಿಸ್ತಾರೆ. ಅಂದರೆ ಅವರ ಮಧ್ಯದಲ್ಲಿ ಅನೇಕ ಘೋರವಾದ ಪಾಪಗಳು, ಅನೇಕ ಘೋರವಾದಂಥ ಅಪರಾಧಗಳು, ಒಂದಲ್ಲ ಎರಡಲ್ಲ ಅನೇಕ ರೀತಿಯಲ್ಲಿ. ಪ್ರಿಯರ ದೇವ್ರ ಮಕ್ಕಳಿರ, ಯೆರೆಮೀಯ ಗ್ರಂಥ 7ನೇ ಅಧ್ಯಾಯ, ಯೆರೆಮೀಯ ಗ್ರಂಥ 7ನೇ ಅಧ್ಯಾಯ 29ನೇ ವಚನದಿಂದ 32ನೇ ವಚನದವರೆಗೆ ನೋಡೋಣ ಪ್ರಿಯರೇ. 29ನೇ ವಚನದಿಂದ 32ನೇ ವಚನದವರೆಗೆ. ಯೆರೂಸಲೇಮೇ, ತಲೆಯನ್ನು ಬೋಳಿಸಿಕೊಂಡು ಕೂದಲನ್ನು ಬಿಸಾಡಿಬಿಟ್ಟು ಬೋಳು ಗುಡ್ಡಗಳಲ್ಲಿ ಶೋಕಗೀತವನ್ನು ಹಾಡು. ಯೆಹೋವನು ತನ್ನ ಕೋಪಕ್ಕೆ ಗುರಿಯಾದ ಈ ವಂಶವನ್ನು ನಿರಾಕರಿಸಿ ತ್ಯಜಿಸಿದ್ದಾನೆ. ಯೆಹೋವನು ಈಗನ್ನುತ್ತಾನೆ, ಯೆಹೂದ್ಯರು ನನ್ನ ಚಿತ್ತಕ್ಕೆ ವಿರುದ್ಧವಾದದ್ದನ್ನೇ ನಡೆಸಿದ್ದಾರೆ. ನೋಡಿದ್ರ, ಯೆಹೂದ್ಯರು ಏನು ಮಾಡಿದ್ದಾರಂತೆ? ನನ್ನ ಚಿತ್ತಕ್ಕೆ ವಿರುದ್ಧವಾದದ್ದನ್ನೇ ನಡೆಸಿದ್ದಾರೆ. ನನ್ನ ಹೆಸರಿನಿಂದ ಖ್ಯಾತಿಗೊಂಡ ಆಲಯದಲ್ಲಿ ತಮ್ಮ ಅಸಹ್ಯ ವಸ್ತುಗಳನ್ನು ಇಟ್ಟು ಅದನ್ನು ಒಲೆ ಮಾಡಿದ್ದಾರೆ. ಅಂದರೆ ಯೆರೂಸಲೇಮ್ ಪಟ್ಟಣದಲ್ಲಿ ಒಂದು ಪ್ರತ್ಯೇಕವಾದಂಥ ಮಂದಿರ, ಯೆರೂಸಲೇಮ್ ಪಟ್ಟಣದಲ್ಲಿ ಪ್ರತ್ಯೇಕವಾದಂಥ ಒಂದು ಮಂದಿರ ಏರ್ಪಟ್ಟಾಗಿದೆ. ಅದು ದೇವ್ರಿಗೋಸ್ಕರ ನೇಮಿಸಿದ್ದಾರೆ. ಇವಾಗ ಯೆಹೂದ್ಯರ ಬಳಿಯಲ್ಲಿ, ಇಸ್ರಾಯೇಲರ ಬಳಿಯಲ್ಲಿ ಏನಪ್ಪ ಅಂತಂದರೆ, ಇದು ದೇವ್ರಿಗೋಸ್ಕರ ಅಂತೇಳಿ ನೇಮಿಸಿದ ಮೇಲೆ ಅದರಲ್ಲಿ ವಲಸು ಕಾರ್ಯಕ್ರಮಗಳು, ಅದರಲ್ಲಿ ಏನು ಕಾರ್ಯಕ್ರಮಗಳಂತೂ ನೋಡುವಾಗ, ದೇವರಿಗೋಸ್ಕರ ಪ್ರತಿಷ್ಠಿಸಲ್ಪಟ್ಟಾಗ, ದೇವ್ರಿಗೋಸ್ಕರ ನೇಮಿಸಲ್ಪಟ್ಟಾಗ ಅದರಲ್ಲಿ ಏನು ಕಾರ್ಯಕ್ರಮಗಳು ನಡಿಬೇಕು ಅಂತ ನೋಡುವಾಗ ದೇವರ ಕಾರ್ಯಕ್ರಮಗಳು ನಡಿಬೇಕು. ದೇವ್ರಿಗೋಸ್ಕರ ನೇಮಿಸಲ್ಪಟ್ಟಿದ್ದೀವಿ ಅಂದರೆ ದೇವ್ರಿಗೋಸ್ಕರ ಇದು ದೇವ್ರಿಗೋಸ್ಕರ, ಇದು ದೇವ್ರಿಗೋಸ್ಕರ ನೇಮಿಸಲ್ಪಟ್ಟಿದ್ದೇವೆ, ಇದು ದೇವ್ರಿಗೋಸ್ಕರ ನೇಮಿಸಿದ್ದೇವೆ ಅಂತ ಹೇಳಿದಾಗ ಅಲ್ಲಿ ಯಾವ ಕಾರ್ಯಕ್ರಮಗಳು ನಡಿಬೇಕು ಅಂತ ನೋಡುವಾಗ ದೇವರ ಕಾರ್ಯಕ್ರಮಗಳು ನಡಿಬೇಕು. ಆದರೆ ಏನು ನಡೀತಾ ಇದೆ ಅಂತ ನೋಡುವಾಗ ಪ್ರಿಯರ ದೇವ್ರ ಮಕ್ಕಳಿರ, ಯೆಹೂದ್ಯರು ನನ್ನ ಚಿತ್ತಕ್ಕೆ ವಿರುದ್ಧವಾದದ್ದನ್ನು ನಡೆಸಿದ್ದಾರೆ. ನನ್ನ ಹೆಸರಿನಿಂದ ಖ್ಯಾತಿಗೊಂಡ ಆಲಯದಲ್ಲಿ ತಮ್ಮ ಅಸಹ್ಯ ವಸ್ತುಗಳನ್ನು ಇಟ್ಟು ಅದನ್ನು ಒಲೆ ಮಾಡಿದ್ದಾರೆ. ತಮ್ಮ ಗಂಡು ಹೆಣ್ಣು ಮಕ್ಕಳನ್ನು ಆಹುತಿ ಕೊಡುವುದಕ್ಕೆ ಬೆನ್ ಹಿನ್ನೋಮ್ ತಗ್ಗಿನಲ್ಲಿನ ತೋಫೆತ್ ಎಂಬ ಪೂಜಾ ಸ್ಥಳವನ್ನು ಕಟ್ಟಿದ್ದಾರೆ. ನೋಡಿ, ಗಂಡು ಹೆಣ್ಣು ಮಕ್ಕಳನ್ನು ಆಹುತಿ ಕೊಡೋದಕ್ಕೆ ಪೂಜಾ ಸ್ಥಳವನ್ನು ಕಟ್ಟಿದ್ದಾರಂತೆ. ಅಂದರೆ ಅವರ ಪ್ರಾಂತದಲ್ಲಿ, ಪ್ರಿಯರ ದೇವರ ಮಕ್ಕಳಿಗೆ, ಯೆರೂಸಲೇಮ್ ಪಟ್ಟಣದಲ್ಲೊಂದು ಮಂದಿರ ಇದೆ. ಆ ಪ್ರಾಂತದಲ್ಲಿ ನೋಡುವಾಗ ದೇವರು ಮೆಚ್ಚುವಂಥ ಆರಾಧನೆ ಕಾರ್ಯಕ್ರಮಗಳು, ದೇವರು ಮೆಚ್ಚುವಂಥ ಕೆಲಸಗಳು ಅದು ನಡಿಬೇಕು. ಆದರೆ ಘೋರವಾದಂಥ ಪಾಪಕೃತ್ಯಗಳು ಎಲ್ಲ ನಡೀತಾ ಇದೆ. ಕೊನೆಯದಾಗಿ ಮಕ್ಕಳನ್ನು ಆಹುತಿ ಕೊಡುವಂಥ ಪಾಪ ರೀ. ಕೊನೆಯದಾಗಿ ದೊಡ್ಡ ಪಾಪ ಏನಪ್ಪ ಅಂತ ನೋಡುವಾಗ, ಗಂಡು ಹೆಣ್ಣು ಮಕ್ಕಳನ್ನು ಆಹುತಿ ಕೊಡುವುದಕ್ಕೆ ಬೆನ್ ಹಿನ್ನೋಮ್ ತಗ್ಗಿನಲ್ಲಿನ ತೋಫೆತ್ ಎಂಬ ಪೂಜಾ ಸ್ಥಳವನ್ನು ಕಟ್ಟಿದ್ದಾರೆ. ನಾನು ಆ ಸಂಸ್ಕಾರವನ್ನು ವಿಧಿಸಲಿಲ್ಲ, ನನ್ನ ಮನಸ್ಸಿನಲ್ಲಿ ಹುಟ್ಟಲೂ ಇಲ್ಲ. ಈ ಕಾರಣದಿಂದ ಆ ಸ್ಥಳಕ್ಕೆ ತೋಫೆತ್ ಮತ್ತು ಬೆನ್ ಹಿನ್ನೋಮ್ ತಗ್ಗು ಎಂಬ ಹೆಸರುಗಳು ಹೋಗಿ ಸಂಹಾರದ ತಗ್ಗು ಎಂಬ ಹೆಸರಾಗುವ ದಿನಗಳು ಬರುವವು. ಅಂದರೆ ಏನು ಕಾಣುತ್ತೆ ಇಸ್ರಾಯೇಲ್ಯರಲ್ಲಿ, ಇಲ್ಲ ಯೆಹೂದ್ಯರ ಮಧ್ಯದಲ್ಲಿ ಏನು ಕಾಣುತ್ತೆ ಅಂತ ನೋಡುವಾಗ, ಭಕ್ತಿ ಕಾರ್ಯಕ್ರಮಗಳು ಕಾಣ್ತಾ ಇಲ್ಲ. ದೇವರು ಮೆಚ್ಚಿಸುವಂಥ ಕಾರ್ಯಕ್ರಮಗಳು, ದೇವರನ್ನ ಘನಪಡಿಸುವಂಥ ಕಾರ್ಯಕ್ರಮಗಳು ಕಾಣ್ತಾ ಇಲ್ಲ. ಮತ್ತೇನು ಕಾಣ್ತಾ ಇದೆ ಅಂತ ನೋಡುವಾಗ, ದೇವರು ಬಾಧೆ ಪಡುವಂಥ ಕಾರ್ಯಕ್ರಮಗಳು, ದೇವರು ನೊಂದುಕೊಳ್ಳುವಂಥ ಕಾರ್ಯಕ್ರಮಗಳು ಪ್ರತಿನಿತ್ಯ ಅಲ್ಲಿ ಬೆಳೀತಾ ಇದೆ ಪ್ರಿಯರೇ. ಪ್ರತಿನಿತ್ಯ ಕೂಡ ಅಲ್ಲಿ ಅಭಿವೃದ್ಧಿ ಆಗ್ತಾ ಇದೆ. ಅದಕ್ಕೆ ದೇವರು ಯಾರನ್ನ ಕಳಿಸ್ಕೊಟ್ಟಿದ್ದಾರಂತ ನೋಡುವಾಗ, ಯೆರೆಮೀಯನನ್ನು, ಪ್ರವಾದಿಯಾಗಿರುವಂಥ ಯೆರೆಮೀಯನನ್ನು ನೇಮಿಸಿದ್ದಾರೆ. ಯಾವಾಗ ನೇಮಿಸಿದ್ದಾರಂತ ಇರುತ್ತೆ? ಹುಟ್ಟುವುದಕ್ಕಿಂತ ಮುಂಚಿತವಾಗಿ, ಯೆರೆಮೀಯನು ಹುಟ್ಟುವುದಕ್ಕಿಂತ ಮುಂಚಿತವಾಗಿ ಆತನನ್ನು ನೇಮಿಸಿ ತಾಯಿ ಗರ್ಭದಲ್ಲಿ ನಿಲ್ಲಿಸಿ ನಿನ್ನನ್ನು ಪ್ರತಿಷ್ಠೆ ಪಡಿಸಿದ್ದೀನಿ ಅಂತ ಹೇಳ್ತಾರೆ ಪ್ರಿಯರೇ. ಅಂದರೆ ನಿನ್ನ ಮೂಲಕ ಕೆಲಸ ಇದೆ, ಯೆರೆಮೀಯನ ಮೂಲಕ ಕೆಲಸ ಇದೆ. ಅದೇ ಪ್ರಕಾರ ಪ್ರಿಯರ ದೇವರ ಮಕ್ಕಳಿರ, ಇನ್ನು ಕೆಲವರು ಭಕ್ತರಿದ್ದಾರೆ, ಅವ್ರ ಬಗ್ಗೆ ಬರೆಯಲ್ಪಟ್ಟಿರುತ್ತೆ.
ಏನಂತ ನೋಡುವಾಗ ಒಂದು ಸಾರಿ ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 8ನೇ ವಚನ ನೋಡಿ. ಈತನ ಯಾರು? ದೀಕ್ಷಾ ಸ್ನಾನ ಕೊಡುವಂಥ ಯೋಹಾನನ ಬಗ್ಗೆ ಇರುತ್ತೆ ಪ್ರಿಯರೇ. ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 8ನೇ ವಚನ. ಹೀಗಿರಲಾಗಿ ಜಕರಿಯನ ವರ್ಗದ ಸರತಿ ಬಂದಾಗ ಅವನು ದೇವರ ಸನ್ನಿಧಿಯಲ್ಲಿ ಯಾಜಕ ಧರ್ಮವನ್ನು ನಡೆಸುತ್ತಿರಲು ದೇವಾಲಯದೊಳಕ್ಕೆ ಹೋಗಿ ಧೂಪವನ್ನು ಅರ್ಪಿಸುವುದು ಯಾಜಕರ ಮರ್ಯಾದೆಯ ಪ್ರಕಾರ ಅವನ ಪಾಲಿಗೆ ಬಂತು. ಧೂಪವನ್ನು ಸಮರ್ಪಿಸುವ ಹೊತ್ತಿನಲ್ಲಿ ಜನರ ಗುಂಪೆಲ್ಲ ಹೊರಗೆ ನಿಂತು ದೇವರನ್ನು ಪ್ರಾರ್ಥಿಸುತ್ತಿರಲಾಗಿ ಕರ್ತನ ದೂತನು ಧೂಪಪೀಠದ ಬಲಗಡೆಯಲ್ಲಿ ನಿಂತುಕೊಂಡವನಾಗಿ ಅವನಿಗೆ ಕಾಣಿಸಿಕೊಂಡನು. ಜಕರಿಯನು ಅವನನ್ನು ಕಂಡು ತತ್ತರಗೊಂಡು ಭಯ ಹಿಡಿದವನಾದನು. ಆದರೆ ಆ ದೂತನು ಅವನಿಗೆ, ಜಕರಿಯ, ಭಯಪಡಬೇಡ, ನಿನ್ನ ವಿಜ್ಞಾಪನೆ ದೇವರಿಗೆ ಮುಟ್ಟಿತು. ನಿನ್ನ ಹೆಂಡತಿಯಾದ ಎಲಿಜಬೆತಳು ನಿನಗೆ ಒಬ್ಬ ಮಗನನ್ನು ಹೆರುವಳು. ನೀನು ಅವನಿಗೆ ಯೋಹಾನನೆಂದು ಹೆಸರಿಡಬೇಕು. ನಿನಗೆ ಸಂತೋಷವೂ ಉಲ್ಲಾಸವೂ ಉಂಟಾಗುವುದು ಮತ್ತು ಅವನು ಹುಟ್ಟಿದ್ದಕ್ಕೆ ಬಹುಜನರು ಸಂತೋಷಪಡುವರು. ಅವನು ಕರ್ತನ ದೃಷ್ಟಿಯಲ್ಲಿ ಮಹಾಪುರುಷನಾಗಿರುವನು. ದ್ರಾಕ್ಷಾರಸವನ್ನಾಗಲಿ ಯಾವ ಮದ್ಯವನ್ನಾಗಲಿ ಕುಡಿಯದವನಾಗಿರುವನು. ಅವನು ಹುಟ್ಟಿದಂದಿನಿಂದಲೂ ಪವಿತ್ರಾತ್ಮ ಭರಿತನಾಗಿರುವನು. ಇಸ್ರಾಯೇಲ್ಯರಲ್ಲಿ ಅನೇಕರನ್ನು ಅವರ ದೇವರಾಗಿರುವ ಕರ್ತನ ಕಡೆಗೆ ತಿರುಗಿಸುವನು. ಅವನು ತನ್ನ ಮುಂದೆ ಹೋಗಿ ಏಲಿಯನ ಗುಣಶಕ್ತಿಗಳಿಂದ ಕೂಡಿದವನಾಗಿ ತಂದೆಗಳ ಹೃದಯವನ್ನು ಮಕ್ಕಳ ಕಡೆಗೂ ಹಠ ಹಿಡಿದವರನ್ನು ನೀತಿವಂತರ ಜ್ಞಾನದ ಕಡೆಗೂ ತಿರುಗಿಸಿ ಸಿದ್ಧವಾದ ಜನವನ್ನು ಕರ್ತನಿಗೆ ಒದಗಿಸುವನು. ಅಂದರೆ ಪ್ರಿಯರಾದ ದೇವರ ಮಕ್ಕಳಿರ ಗಮನಿಸಬೇಕು, ಈ ಯೋಹಾನನು ಕೂಡ ಹುಟ್ಟೋದಕ್ಕಿಂತ ಮುಂಚಿತವಾಗಿ ಯೋಹಾನನನ್ನು ಆರಿಸಿಕೊಂಡು ಈ ಜಕರ್ಯನ ಮೂಲಕ ಎಲಿಜಬೆತಳ ಮೂಲಕ ಹುಟ್ಟಿಸುವಂಥದ್ದು ನೋಡ್ತೀವಿ ಪ್ರಿಯರೇ, ಕಳಿಸುವಂಥದ್ದು ಈ ಲೋಕದಲ್ಲಿ. ಅಂದರೆ ಅವರ ವಿಷಯದಲ್ಲಿ ಮುಂಚಿತವಾಗಿ ಪ್ರವಾದನೆಗಳು ಬರೆಯಲ್ಪಟ್ಟಿದೆ. ಮುಂಚಿತವಾಗಿ ಪ್ರವಾದನೆ ಅಂದರೆ ಇಂಥವ್ರು ಬರ್ತಾರೆ. ಅಂದರೆ ಯೆಶಾಯ ಪ್ರವಾದಿ ಮೂಲಕ ಹಾಗೂ ಯಾರು ಮಲಾಕಿ ಪ್ರವಾದಿ ಮೂಲಕ ಕೂಡ ಈ ಯೋಹಾನನ ಬಗ್ಗೆ ಬರೆಯಲ್ಪಟ್ಟಿರುತ್ತೆ. ಯೆಶಾಯ ಪ್ರವಾದಿ ಇದ್ದಾರಲ್ಲ, ಯೆಶಾಯ ಪ್ರವಾದಿ ಮೂಲಕ ಆಗಿರ್ಬೋದು, ಇಲ್ಲಾಂದರೆ ಮಲಾಕಿ ಇದ್ದಾರೆ ನೋಡಿ, ಅವ್ರ ಮೂಲಕ ಆಗಿರ್ಬೋದು, ಯೋಹಾನನ ಬಗ್ಗೆ ಮುಂಚಿತವಾಗಿ ಬರೆಯಲ್ಪಟ್ಟಿರುತ್ತೆ. ಅದೇ ರೀತಿಯಲ್ಲಿ ದೂತನು ಬಂದು ಮುಂಚಿತವಾಗಿ ಹೇಳುವಂಥದ್ದು ನಾವು ನೋಡ್ತಾ ಇದ್ದೀವಿ. ಅಂದರೆ ಈ ಯೋಹಾನನ ಬಗ್ಗೆ ಹುಟ್ಟೋದಕ್ಕಿಂತ ಮುಂಚಿತವಾಗಿ ದೇವರು ಆರಿಸಿಕೊಂಡ ಹಾಗೆ ವಾಕ್ಯದಲ್ಲಿ ನಾವು ನೋಡ್ತೀವಿ ಪ್ರಿಯರೇ. ಇನ್ನು ಯಾರಾದರೂ ಕಾಣ್ತಾರ ಈ ರೀತಿ ಅಂತ ನೋಡುವಾಗ ಅಪೊಸ್ತಲನಾಗಿರುವಂಥ ಪೌಲನು ಕೂಡ ಈ ಮಾತನ್ನು ಹೇಳ್ತಾನೆ. ಒಂದು ಸಾರಿ ಗಲಾತ್ಯದವರಿಗೆ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 15ನೇ ವಚನವನ್ನು ನೋಡಿ ಪ್ರಿಯರೇ. ಗಲಾತ್ಯದವರಿಗೆ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 15ನೇ ವಚನ. ಆದರೆ ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ನನ್ನನ್ನು ಪ್ರತ್ಯೇಕಿಸಿ ತನ್ನ ಕೃಪೆಯಿಂದ ಕರೆದ ದೇವರು ತನ್ನ ಮಗನನ್ನು ನಾನು ಅನ್ಯಜನರಲ್ಲಿ ಪ್ರಸಿದ್ಧಪಡಿಸುವವನಾಗಿರಬೇಕೆಂದು ಆತನನ್ನು ತನ್ನೊಳಗೆ ಪ್ರಕಟಿಸುವುದಕ್ಕೆ ಇಚ್ಛಿಸಿದಾಗಲೇ ನಾನು ಮನುಷ್ಯರ ಆಲೋಚನೆಯನ್ನು ವಿಚಾರಿಸದೆ ಯೆರೂಸಲೇಮಿಗೆ ನನಗಿಂತ ಮುಂಚೆ ಅಪೊಸ್ತಲರಾಗಿದ್ದವರ ಬಳಿಗೂ ಹೋಗದೆ ಅರ್ಬಸ್ಥಾನಕ್ಕೆ ಹೋಗಿ ತಿರುಗಿ ದಮಸ್ಕಕ್ಕೆ ಬಂದೆನು. ಅಂದರೆ ಇಲ್ಲಿ ಒಂದು ಮಾತು ಏನಪ್ಪ ಅಂತ ನೋಡುವಾಗ, ತಾಯಿಯ ಗರ್ಭದಲ್ಲಿರುವಾಗಲೇ ನನ್ನನ್ನು ದೇವರು ಪ್ರತ್ಯೇಕಿಸಿದ್ದಾನೆ, ನನ್ನನ್ನು ದೇವರು ಆರಿಸಿಕೊಂಡಿದ್ದಾನೆ ತನ್ನ ಸುವಾರ್ತೆ ನಿಮಿತ್ತವಾಗಿ. ಅನ್ಯ ಜನಗಳ ಮಧ್ಯದಲ್ಲಿ ಸುವಾರ್ತೆಯನ್ನು ಸಾರುವುದಕ್ಕೆ ನನ್ನನ್ನು ಆರಿಸಿಕೊಂಡಿದ್ದಾನೆ ಅಂಥೇಳಿ. ಅಂದರೆ ಸಂಸೋನನನ್ನು ಆರಿಸಿಕೊಂಡಿದ್ದ ಹಾಗೆ ನೋಡ್ತೀವಿ. ಅದೇ ಪ್ರಕಾರ ದಾವೀದನನ್ನು ಆರಿಸಿಕೊಂಡ ಹಾಗೆ ನೋಡ್ತೀವಿ. ಯೆರೆಮೀಯನನ್ನು ಆರಿಸಿಕೊಂಡ ಹಾಗೆ ನೋಡ್ತೀವಿ. ಅದೇ ಪ್ರಕಾರ ಯೆಶಾಯನನ್ನು ಆಗಿರ್ಬೋದು, ಇಲ್ಲೂ ಕೆಲವರು ವ್ಯಕ್ತಿಗಳ ಇದ್ದಾರೆ ಪ್ರೇರೆ, ಕೆಲವರನ್ನು ಆರಿಸಿಕೊಂಡ ಹಾಗೆ, ಅಂದರೆ ಹುಟ್ಟುವುದಕ್ಕಿಂತ ಮುಂಚಿತವಾಗಿ ಆರಿಸಿಕೊಂಡ ಹಾಗೆ ನೋಡ್ತೀವಿ ಪ್ರೇರೆ. ಮತ್ತು ನಮ್ಮನ್ನಾಗಿರ್ಬೋದು, ನನ್ನನ್ನಾಗಿರ್ಬೋದು, ನಿಮ್ಮನ್ನಾಗಿರ್ಬೋದು ದೇವರು ಮುಂಚಿತವಾಗಿ ಆರಿಸಿಕೊಂಡಿದ್ದಾನ ಅಥವಾ ಹುಟ್ಟಿದ ಮೇಲೆ ಆರಿಸಿಕೊಂಡಿದ್ದಾನ ಅಂತ ನೋಡುವಾಗ ಪ್ರಿಯರ ದೇವ್ರ ಮಕ್ಕಳಿರ, ನಿನ್ನನ್ನಾಗಿರ್ಬೋದು, ನನ್ನನ್ನಾಗಿರ್ಬೋದು ಹುಟ್ಟುವುದಕ್ಕಿಂತ ಮುಂಚಿತವಾಗಿಯೇ ಆರಿಸಿಕೊಂಡಿದ್ದಾನೆ ಪ್ರಿಯರ.
ಅದಕ್ಕೊಂದು ಸಮಯ ಬರಬೇಕು. ಯಾಕಂದರೆ ನಮ್ಗೆ ಗೊತ್ತಾಗಬೇಕಾದ್ರೆ ಅದಕ್ಕೊಂದು ಸಮಯ. ತುಂಬ ಜನ ಅಂದ್ಕೊಳ್ತಾರೆ ಹುಟ್ಟಿದ ಮೇಲೆ ನಾನು ಹೀಗೆ ಬಂದ ಮೇಲೆ ಆಮೇಲೆ ಆರಿಸ್ಕೊಂಡಿದ್ದಾನಂತೇಳಿ ಕೆಲವರು ಅಂದ್ಕೊಳ್ತಾರೆ. ಹಾಗಲ್ಲ, ಹುಟ್ಟೋದಕ್ಕಿಂತ ಮುಂಚಿತವಾಗಿಯೇ ದೇವರು ಆರಿಸ್ಕೊಂಡಿದ್ದಾನೆ. ಒಂದು ಸಾರಿ ಎಫೆಸದವರಿಗೆ ಬರೆದ ಪತ್ರಿಕೆ ಎಷ್ಟೋ ಸಾರಿ ನೋಡಿದ್ದೀವಿ. ಈ ಸಂದರ್ಭದಲ್ಲಿ ಆ ವಚನವನ್ನು ನೋಡೋಣ ಪ್ರಿಯರೇ. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನದಿಂದ 3-4. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರ. ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ನಮ್ಮನ್ನು ಜಗದುತ್ಪತ್ತಿಗಿಂತ ಮುಂಚೆನೇ ಕ್ರಿಸ್ತನಲ್ಲಿ ಆರಿಸಿಕೊಂಡನು ಅಂತಿರುತ್ತೆ. ಅಂದರೆ ಪೌಲನನ್ನು ಮಾತ್ರವಲ್ಲ, ಯೋಹಾನನನ್ನು ಮಾತ್ರವಲ್ಲ ಪ್ರಿಯರೇ, ಯೆರೆಮೀಯನನ್ನು ಮಾತ್ರವಲ್ಲ, ನಮ್ಮನ್ನು ಕೂಡ ಆರಿಸಿಕೊಂಡಿದ್ದಾನೆ. ಇವಾಗ ಹಳೆ ಒಡಂಬಡಿಕೆಯಲ್ಲಿ ಇಲ್ಲ ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ ಕೆಲವರನ್ನು ಮಾತ್ರ ಆರಿಸಿಕೊಂಡ ಹಾಗೆ ಅಲ್ಲಲ್ಲಿ ನೇರವಾಗಿ ವಚನಗಳು ಕಾಣುತ್ತೆ. ಪರೋಕ್ಷವಾಗಿ ನೋಡುವಾಗ ಟೋಟಲ್ ಭೂಲೋಕದಲ್ಲಿದ್ದಂಥ ಪ್ರತಿ ಭಕ್ತರನ್ನು ದೇವರು ಜಗತ್ತುಂಟು ಮಾಡೋದಕ್ಕಿಂತ ಮುಂಚಿತವಾಗಿಯೇ ಆರಿಸಿಕೊಂಡಿದ್ದಾನೆ. ಜಗತ್ತು ಉಂಟು ಮಾಡೋದಕ್ಕಿಂತ ಮುಂಚಿತವಾಗಿಯೇ ಆರಿಸಿಕೊಂಡಿದ್ದಾನೆ. ಇವಾಗ ಅವರನ್ನು ಆರಿಸಿಕೊಂಡಾಗ ಪ್ರಿಯರ ದೇವರ ಮಕ್ಕಳು ನೋಡಿ, ಆದಿಕಾಂಡದಿಂದ ಪ್ರಕಟಣೆ ಗ್ರಂಥದವರೆಗೆ ಬರೆಯಲ್ಪಟ್ಟಂಥ ಎಲ್ಲ ವಚನಗಳನ್ನು, ಎಲ್ಲ ಒಂದು ಪುಸ್ತಕಗಳನ್ನು ನೋಡುವಾಗ ಅವರು ಮಾಡಿರುವಂಥ ಎಲ್ಲ ಕ್ರಿಯೆಗಳು ಬರೆಯಲ್ಪಟ್ಟಿದೆ. ಅವ್ರ ಮೂಲಕ ಏನೇನು ಕೆಲಸ ಮಾಡಿಸ್ಬೇಕೋ ಎಲ್ಲ ಮಾಡಿಸಿದ್ದಾರೆ. ಅಂದರೆ ಇಸ್ರಾಯೇಲ್ಯರನ್ನು ಕಾಪಾಡೋದಕ್ಕೆ ಕೆಲವರು ಪ್ರವಾದಿಗಳನ್ನು ಇಲ್ಲ ಕೆಲವರು ಭಕ್ತರನ್ನು ಆರಿಸಿಕೊಂಡು ಈ ಇಸ್ರಾಯೇಲ್ಯರನ್ನು ಬಿಡಿಸ್ಕೊಂಡು ಬರುವಂಥದ್ದು ನೋಡ್ತೀವಿ. ಇವಾಗ ಯೇಸು ಕ್ರಿಸ್ತರನ್ನು ಈ ಲೋಕಕ್ಕೆ ಕಳಿಸ್ಕೊಡ್ತಾರೆ. ಯಾರಿಂದ ಬಿಡುಗಡೆ ಮಾಡೋದಕ್ಕೆ ಅಂತ ನೋಡುವಾಗ ಸೈತಾನನ ಹತೋಟಿಯಿಂದ ಬಿಡುಗಡೆ ಮಾಡೋದಕ್ಕೆ ಯೇಸು ಕ್ರಿಸ್ತರನ್ನು ಕಳಿಸ್ಕೊಟ್ಟಿರುವಂಥ ಉದ್ದೇಶ ಏನಪ್ಪ ಅಂತ ನೋಡುವಾಗ ಟೋಟಲ್ ಲೋಕದಲ್ಲಿ ಸೈತಾನನ ಹತೋಟಿಯಲ್ಲಿದ್ದಾರೆ, ಸೈತಾನನಿಗೆ ದಾಸರಾಗಿದ್ದಾರೆ. ಸೈತಾನನಿಗೆ ದಾಸರಾಗಿರುವಂಥ ಇವರೆಲ್ಲರನ್ನು ಅಂದರೆ ಇಸ್ರಾಯೇಲ್ಯರನ್ನು ಅನ್ಯರನ್ನು ಬಿಡಿಸಿ ದೇವರ ಮಾರ್ಗದಲ್ಲಿ ಸೇರಿಸಬೇಕು. ಸಂಸೋನನನ್ನು ಆರಿಸ್ಕೊಂಡಿದ್ದಾನೆ. ಯಾತಕ್ಕಾಗಿ ಆರಿಸ್ಕೊಂಡಿದ್ದಾನೆ ಅಂತ ನೋಡುವಾಗ ಇಸ್ರಾಯೇಲ್ಯರನ್ನು ಅಂದರೆ ಫಿಲಿಸ್ಟಿಯರ ಮೂಲಕ ಬಿಡಿಸೋದಕ್ಕೆ. ಫಿಲಿಸ್ಟಿಯರಿಗೆ ದಾಸರಾಗಿರ್ತಾರೆ, ಅವರಿಗೆ ಗುಲಾಮರಾಗಿ ಅವರಿಗೆ ಒಳಪಟ್ಟು ಈ ಫಿಲಿಸ್ಟಿಯರು ಇಸ್ರಾಯೇಲರ ಮೇಲೆ ಅಧಿಕಾರಿಗಳಾಗಿರ್ತಾರೆ. ಅವರ ಮೂಲಕ ಬಿಡಿಸ್ಬೇಕಂದ್ರೆ ಯಾರನ್ನು ಕಳಿಸ್ಕೊಟ್ಟಿದ್ದಾನಂತ ನೋಡುವಾಗ ಒಂದು ಕಾಲದಲ್ಲಿ ಸಂಸೋನನನ್ನಾಗಿರ್ಬೋದು, ಅದಕ್ಕಿಂತ ಮುಂಚಿತವಾಗಿ ಮೋಶೆಯನ್ನಾಗಿರ್ಬೋದು, ಹೀಗೆ ಅವರ ಮಧ್ಯದಲ್ಲಿ ಕಳಿಸ್ಕೊಟ್ಟಿರುವಂಥದ್ದು ನೋಡ್ತೀವಿ. ಸೈತಾನನ ಮೂಲಕ ಬಿಡಿಸೋದಕ್ಕೆ ಯಾರು ಬಂದಿದ್ದಾರೆ ಅಂತ ನೋಡುವಾಗ ಯೇಸು ಕ್ರಿಸ್ತರು ಬಂದಿರುವಂಥ. ಒಟ್ಟಿನಲ್ಲಿ ನೋಡಿ ಪ್ರಿಯರ ದೇವರ ಮಕ್ಕಳಿಗೆ, ಆದಿಕಾಂಡದಿಂದ ಪ್ರಕಟಣೆ ಗ್ರಂಥದವರೆಗೆ ದೇವರು ಏನೇನು ಹೇಳಬೇಕು, ಏನೇನು ಕೆಲಸ ಮಾಡಿರಬೇಕು, ಏನೇನು ಕೆಲಸ ಮಾಡಬೇಕು ಅವೆಲ್ಲವನ್ನು ಕೂಡ ಮಾಡಿ ಮುಗಿಸಿದ ಮೇಲೆ ಈ ಗ್ರಂಥವನ್ನು ಪ್ರಿಯರ ದೇವರ ಮಕ್ಕಳ ನಮ್ಮ ಕೈಗೆ ಕೊಟ್ಟಿದ್ದಾರೆ. ಅಂದರೆ ಅಪೊಸ್ತಲರ ಇತಿಹಾಸ, ಎಲ್ಲರ ಇತಿಹಾಸ ನೋಡುವಾಗ ಅವರೆಲ್ಲರೂ ದೇವರು ಇಷ್ಟಪಡುವಂಥ ರೀತಿಯಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಮಾಡಿ ಮುಗಿಸಿ ಈ ಗ್ರಂಥವನ್ನು ನಮ್ಮ ಕೈಗೆ ಒಪ್ಪಿಸಿದ್ದಾರೆ. ಹೌದಲ್ವ? ಒಟ್ಟಿನಲ್ಲಿ ದೇವರ ಜ್ಞಾನವನ್ನು ಟೋಟಲ್ ಈ ಮಾನವರ ಮಧ್ಯದಲ್ಲಿ ಸೇರಿಸ್ಬೇಕು, ಅವ್ರಿಗೆ ಮುಟ್ಟಿಸ್ಬೇಕು ಅಂಥೇಳಿ ಏನೇನು ಮಾಡಬೇಕು ಎಲ್ಲ ಕಾರ್ಯಕ್ರಮಗಳು, ದೇವ್ರು ಮೆಚ್ಚುವಂಥ ಕಾರ್ಯಕ್ರಮಗಳು, ದೇವರು ಸಂತೋಷ ಪಡುವಂಥ ಕಾರ್ಯಕ್ರಮಗಳು ಅವೆಲ್ಲ ಅವ್ರು ಮಾಡಿ ಮುಗಿಸ್ತಾರೆ. ಪ್ರಿಯರೇ, ದೇವರು ನಮ್ಮ ಕೈಗೆ ಈ ಗ್ರಂಥವನ್ನು ಕೊಟ್ಟಿದ್ದಾರೆ. ನಾವೇನು ಮಾಡಬೇಕು ಇವಾಗ? ಮತ್ತೆ ನಮ್ಮನ್ನು ಏನಾದರೂ ಕರಿಬೇಕಾ? ಇವತ್ತು ಮತ್ತೆ ನಮ್ಮನ್ನು ಕರಿಬೇಕಾ? ಸಂಸೋನನನ್ನು ಕರೆದ ಹಾಗೆ, ಇಲ್ಲ ದಾನಿಯೇಲನನ್ನು ಕರೆದ ಹಾಗೆ, ಇಲ್ಲಾಂದರೆ ಯೆರೆಮೀಯನನ್ನು ಕರೆದ ಹಾಗೆ, ನೇಮಿಸಿದ ಹಾಗೆ ಇವತ್ತು ನನ್ನನ್ನು ಮತ್ತೆ ನೇಮಿಸಬೇಕಾ ಅಥವಾ ನೇಮಿಸಿದ್ದಾನ? ನನ್ನನ್ನು ನೇಮಿಸಿದ್ದಾನ ಅಥವಾ ನೇಮಿಸಬೇಕಾ ಮತ್ತೆ ಪ್ರತ್ಯೇಕವಾಗಿ? ಆಲ್ರೆಡಿ ಜಗತ್ತುಂಟಾಗಲಾರ್ದ ಮೊದಲೇ ನಮ್ಮನ್ನು ಆರಿಸ್ಕೊಂಡಿದ್ದಾನಂತೆ. ಜಗತ್ತುಂಟಾಗಲಾರ್ದ ಮೊದಲೇ ನಮ್ಮನ್ನು ಆರಿಸ್ಕೊಂಡಿದ್ದಾನೆ. ಜಗತ್ತುಂಟಾಗಲಾರ್ದ ಮೊದಲೇ ನಮ್ಮನ್ನು ಆರಿಸಿಕೊಂಡಾಗ
ಏನು ಕೆಲಸದ ನಿಮಿತ್ತವಾಗಿ ಆರಿಸಿಕೊಂಡಿದ್ದಾನೆ ಅದನ್ನು ಕೂಡ ಅರ್ಥ ಮಾಡಿಕೊಳ್ಳೋಣ ಪ್ರಿಯರೇ. ಆರಿಸಿಕೊಂಡಾಗ ಪ್ರಿಯರ ದೇವ್ರ ಮಕ್ಕಳಿರ, ಆ ದೇವರ ಮನಸ್ಸನ್ನು ಅರ್ಥ ಮಾಡಿಕೊಂಡು ಯಾವ ಕೆಲಸದ ನಿಮಿತ್ತವಾಗಿ ಆರಿಸಿಕೊಂಡಿದ್ದಾನೋ ಅದನ್ನು ತಿಳ್ಕೊಂಡು ಆ ಕೆಲಸವನ್ನು ನಾವೆಲ್ಲರೂ ಮಾಡಬೇಕಾಗತ್ತೆ. ಎಲ್ಲರೂ ಮಾಡಬೇಕಾ, ಒಬ್ಬರು ಮಾಡಬೇಕಾ? ಎಲ್ಲರಿಗೂ ಸಂಬಂಧಪಟ್ಟದ್ದ ಅಥವಾ ಸೇವಕರಿಗೆ ಮಾತ್ರ ಸಂಬಂಧಪಟ್ಟದ್ದ? ನಿಮಗೂ ನನಗೂ ಎಲ್ಲರಿಗೂ ಸಂಬಂಧಪಟ್ಟದ್ದು. ಅಂದರೆ ನೀವು ದೇವರ ಮಕ್ಕಳು, ನಾನು ದೇವರ ಮಗನು, ಸ್ತ್ರೀಯರು ದೇವರ ಮಕ್ಕಳು, ಪುರುಷರು ದೇವರ ಮಕ್ಕಳು, ಇದು ಎಲ್ಲರೂ ದೇವರ ಮಧ್ಯದಲ್ಲಿ ಒಂದೇ ಪ್ರಿಯರೇ. ಆದರೆ ಕೆಲವರ ಮಧ್ಯದಲ್ಲಿ ನನ್ನನ್ನು ದೇವರು ಆರಿಸ್ಕೊಂಡಿದ್ದಾನೆ ಮತ್ತು ನಿಮ್ಮನ್ನು, ನನ್ನನ್ನು ದೇವರು ಆರಿಸ್ಕೊಂಡಿದ್ದೇನೆ ಮತ್ತು ನಿಮ್ಮನ್ನು, ನೀವು ಅಲ್ಲೇ ಇರಬೇಕು, ನನ್ನನ್ನು ಆರಿಸ್ಕೊಂಡಿದ್ದೇನೆ, ನಾನು ಸೇವಕನಾಗಿದ್ದೀನಿ ಅಂತೇಳಿ ಹೇಳ್ಕೊಳ್ತಾ ಇರ್ತದೆಲ್ಲ ತಪ್ಪು. ಯಾಕೆಂದರೆ ಈ ಹೊಸ ಒಡಂಬಡಿಕೆಯಲ್ಲಿ, ಹೊಸ ಒಡಂಬಡಿಕೆ ಕಾಲದಲ್ಲಿ ಪ್ರಿಯರಾದ ದೇವ್ರ ಮಕ್ಕಳಿರ, ಪ್ರತಿಯೊಬ್ಬರು ಕೂಡ ದೇವರಿಗೆ ಬೇಕು. ಪ್ರತಿಯೊಬ್ಬರನ್ನು ದೇವರು ಆರಿಸ್ಕೊಂಡಿದ್ದಾನೆ, ಪ್ರತಿಯೊಬ್ಬರಿಗೆ ದೇವರು ಕೆಲಸ ಕೊಟ್ಟಿದ್ದಾನೆ. ನಿನಗೂ ಕೆಲಸ ಇದೆ, ನನಗೂ ಕೆಲಸ ಇದೆ. ನೋಡಿ, ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ, ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 10ನೇ ವಚನವನ್ನು ನೋಡಿ ಪ್ರಿಯರೇ. ನಾವು ಆತನ ನಿರ್ಮಾಣ ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ನಾವು ಸತ್ಕಾರ್ಯಗಳನ್ನು ನಡೆಸುವವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದನು. ದೇವರು ನಮ್ಮನ್ನು ಮೊದಲೇ ನೇಮಿಸಿದನು. ಯಾವಾಗ ನೇಮಿಸಿದ್ದಾನೆ ಅಂತ ನೋಡುವಾಗ, ಜಗತ್ತುಂಟಾಗಲಾರ್ದು ಮೊದಲೇ ದೇವರು ನೇಮಿಸಿದಾರಂತೆ. ಜಗತ್ತುಂಟಾಗಲಾರ್ದು ಮೊದಲೇ ದೇವರು ನೇಮಿಸಿದಾರಂತೆ ಪ್ರಿಯರೇ, ಆರಿಸಿಕೊಂಡಿದ್ದಾರಂತೆ. ಅಂದರೆ ಜಗತ್ತುಂಟಾಗಲಾರ್ದು ಮೊದಲೇ ದೇವರು ನಮ್ಮನ್ನು ಆರಿಸ್ಕೊಂಡಿದ್ದಾರೆ. ಯಾತಕ್ಕಾಗಿ ಆರಿಸ್ಕೊಂಡಿದ್ದಾರಂತ ನೋಡುವಾಗ, ಸತ್ಕಾರ್ಯಕ್ರಮಗಳಂದಾಗ ದೇವರ ವಾಕ್ಯವೇ ಸತ್ಯವು, ಆ ಸತ್ಯ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಆರಿಸ್ಕೊಂಡಿದ್ದಾರೆ. ಅಂದರೆ ದೇವರು ಮೆಚ್ಚುವಂಥ ಕಾರ್ಯಕ್ರಮಗಳು, ಸತ್ಯ ಕಾರ್ಯಕ್ರಮಗಳು, ದೇವರು ಇಷ್ಟಪಡುವಂಥ ಕಾರ್ಯಕ್ರಮಗಳು ಮಾಡೋದಕ್ಕೆ ಆರಿಸ್ಕೊಂಡಿದ್ದಾರೆ. ನಾವೆಲ್ಲರೂ ದೇವರು ಮೆಚ್ಚುವಂಥ ಕಾರ್ಯಕ್ರಮಗಳನ್ನು ಮಾಡಬೇಕು. ಇವಾಗ ಯೇಸು ಕ್ರಿಸ್ತರು ಸುವಾರ್ತೆ ಸಾರೋದಕ್ಕೆ ಹೋದಾಗ ಕೆಲವರು ಅರ್ಥ ಮಾಡಿಕೊಳ್ತಾರೆ, ಅರ್ಥ ಮಾಡಿಕೊಂಡು ಯೇಸು ಕ್ರಿಸ್ತರನ್ನು ಹಿಂಬಾಲಿಸ್ತಾರೆ. ಅರ್ಥ ಮಾಡಿಕೊಳ್ಳೋದವ್ರು ತುಂಬ ಜನ ಕೂಡ ಹಿಂಬಾಲಿಸ್ತಾರೆ. ಯೇಸು ಕ್ರಿಸ್ತರನ್ನು ಬಹಳ ಮಂದಿ ಹಿಂಬಾಲಿಸ್ತಾರೆ. ಯೇಸು ಪ್ರಭು ಕರೆದಿದ್ದು ಎಲ್ಲರನ್ನ ಕರೀತಾರೆ, ಕೆಲವ್ರನ್ನ ಮಾತ್ರ ಕರೀತಾರೆ ಅಂತ ನೋಡುವಾಗ ಎಲ್ಲರನ್ನ ಕರೀತಾರೆ. ಎಲ್ಲರೂ ನನ್ನ ಬಳಿಗೆ ಬನ್ನಿ, ನನ್ನ ಮಾತುಗಳನ್ನು ಕೇಳಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ ಅಂತೇಳಿ ಎಲ್ಲರನ್ನ ಕರೀತಾರೆ. ಕೆಲವರು ಗುಂಪನ್ನು ಮಾತ್ರ ಕರೀತಾರೆ, ಎಲ್ಲರನ್ನು ಕರೀತಾರೆ. ಅದರಲ್ಲಿ ಅರ್ಥ ಮಾಡಿಕೊಳ್ಳುವಂಥ ಬುದ್ಧಿವಂತರು ಏನು ಮಾಡ್ತಾರೆ ಅಂತ ನೋಡುವಾಗ, ಯೇಸು ಕ್ರಿಸ್ತರನ್ನು ಪೂರ್ಣ ಹೃದಯದಿಂದ ಹಿಂಬಾಲಿಸ್ತಾರೆ ಪ್ರಿಯರೇ. ಸಂಪೂರ್ಣ ಹೃದಯದಿಂದ ಹಿಂಬಾಲಿಸುವಂಥವ್ರು ಮೊಟ್ಟ ಮೊದಲು ಯಾರಿದ್ದಾರೆ ಅಂದರೆ ಶಿಷ್ಯರು. ಆತನ ಜೊತೆಯಲ್ಲಿ ಸಂಪೂರ್ಣ ಹೃದಯದಿಂದ, ಪ್ರಾಣದಿಂದ, ಬುದ್ಧಿಯಿಂದ ಹಿಂಬಾಲಿಸುವಂಥವ್ರು ಯಾರಪ್ಪ ಅಂತ ನೋಡುವಾಗ ಶಿಷ್ಯರಿದ್ದಾರೆ. ಅವ್ರ ಜೊತೆಯಲ್ಲಿ ಅಲ್ಲೊಬ್ಬರು ಇಲ್ಲೊಬ್ಬರು ಕೆಲವರು ಇಷ್ಟಪಡ್ತಾರೆ. ಯೇಸು ಕ್ರಿಸ್ತರನ್ನು ಇಷ್ಟಪಟ್ಟು ಏನ್ರಿ ಸೇವೆಗೋಸ್ಕರ ತ್ಯಾಗ ಮಾಡಿದವರು, ಇಲ್ಲ ತಮ್ಮ ಬದುಕುಗಳನ್ನು ಸಮರ್ಪಣೆ ಮಾಡಿದವರು ಕೆಲವರು ಅಲ್ಲೊಬ್ಬರು ಇಲ್ಲೊಬ್ಬರನ್ನ ನಾವು ನೋಡ್ತೀವಿ. ಅಂದರೆ ಅಪೊಸ್ತಲರ ಬಿಟ್ಟು ನೋಡುವಾಗ ಇನ್ನು ಯಾರಾದರೂ ಇದ್ದಾರಂತ ನೋಡುವಾಗ ಕೆಲವರು ಇದ್ದಾರೆ. ಅದರಲ್ಲೇ ಒಬ್ಬರು ಯಾರಪ್ಪ ಅಂತ ನೋಡುವಾಗ ಜಕ್ಕಾಯನು ನೋಡಿ ಪ್ರಿಯರು. ಒಂದು ಸಾರಿ ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ 5ನೇ ವಚನವನ್ನು ನೋಡಿ. ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ 5ನೇ ವಚನ. ಯೇಸು ಅಲ್ಲಿಗೆ ಬಂದು ಮೇಲಕ್ಕೆ ನೋಡಿ, ಜಕ್ಕಾಯನೇ ತಟ್ಟನೆ ಹಿಡಿದು ಬಾ, ನಾನು ಇವತ್ತು ನಿನ್ನ ಮನೆಯಲ್ಲಿ ಇಳುಕೊಳ್ಳಬೇಕು ಎಂದು ಅವನಿಗೆ ಹೇಳಲು, ಅವನು ತಟ್ಟನೆ ಹಿಡಿದು ಬಂದು ಆತನನ್ನು ಸಂತೋಷದಿಂದ ಸೇರಿಸಿಕೊಂಡನು. ಸಂತೋಷದಿಂದ. ಜಕ್ಕಾಯನ ಯಾರಪ್ಪ ಅಂತ ನೋಡುವಾಗ ಅವನು ಸುಂಕದ ಗುತ್ತಿಗೆದಾರನು ಮತ್ತು ಐಶ್ವರ್ಯವಂತನು ಅಂತ. ಅಂದರೆ ಸುಂಕದವರನ್ನು ಏನಂತ ಕರೀತಾರೆ ಅಲ್ಲಿರುವಂಥ ಜನಗಳು, ಅಂದರೆ ಯೆಹೂದ್ಯರಿದ್ದಾರಲ್ಲ, ಯೆಹೂದ್ಯರಲ್ಲಿ ಯಾಜಕರು, ಮಹಾಯಾಜಕರು, ಪರಿಸಾಯರು, ಇಲ್ಲ ಯೆಹೂದ್ಯರು, ಇವರೆಲ್ಲರೂ ಕೂಡ ಸುಂಕದವರನ್ನು ಯಾವ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ ಅಂತ ನೋಡುವಾಗ ಇವರು ಪಾಪಾತ್ಮರು ಅಂತ ನೋಡ್ತಾರೆ. ಅಂಥ ಒಂದು ದೃಷ್ಟಿಯಲ್ಲಿ ನೋಡುವಂಥ ಈ ಸುಂಕದವರ ಬಳಿಯಲ್ಲಿ ಯಾರು ಹೋಗ್ತಾರಂತ ನೋಡುವಾಗ ಯೇಸು ಕ್ರಿಸ್ತರು. ಜಕ್ಕಾಯನು ಸುಂಕದವನು. ಆ ಸುಂಕದವನಾಗಿರುವಂಥ ಆ ಜಕ್ಕಾಯನನ್ನು ನೋಡಿ 6ನೇ ವಚನ,
ಅವನು ತಟ್ಟನೆ ಹಿಡಿದು ಬಂದು ಆತನನ್ನು ಸಂತೋಷದಿಂದ ಸೇರಿಸಿಕೊಂಡನು. ಇದನ್ನು ನೋಡಿದವರೆಲ್ಲರೂ ಈತನು ಪಾಪಿಯಾಗಿರೋನ ಬಳಿಯಲ್ಲಿ ಇಳುಕೊಳ್ಳುವುದಕ್ಕೆ ಹೋಗಿದ್ದಾನೆ ಎಂದು ಗುಣಗುಟ್ಟಿದರು. ಆದರೆ ಜಕ್ಕಾಯನು ನಿಂತುಕೊಂಡು ಸ್ವಾಮಿಗೆ, ಸ್ವಾಮಿ ನೋಡು, ನನ್ನ ಆಸ್ತಿಯಲ್ಲಿ ಅರ್ಧವನ್ನು ಬಡವರಿಗೆ ಕೊಡುತ್ತೇನೆ. ಬಡವರಿಗೆ ಯಾಕೆ ಕೊಡಬೇಕು ಅಂದರೆ ಯೇಸು ಕ್ರಿಸ್ತರ ಒಂದು ತತ್ವವನ್ನು, ಯೇಸು ಕ್ರಿಸ್ತರ ಒಂದು ಉದ್ದೇಶವನ್ನು, ಜ್ಞಾನವನ್ನು ಅರ್ಥ ಮಾಡಿಕೊಂಡು ಜಕ್ಕಾಯನು ಹೇಳಿರುವಂಥ ಮಾತೇನಂತ ನೋಡುವಾಗ, ಪ್ರಭುವೇ ನನ್ನಲ್ಲಿರುವಂಥ ಅರ್ಧ ಆಸ್ತಿಯನ್ನು ಬಡವರಿಗೆ ಹಂಚಿಕೊಡುತ್ತೇನೆ ಅಂತ. ಏನ್ರಿ ಈಗಿನ ಕಾಲದಲ್ಲಿ ಕೂಡ ಅಂಥ ಮನಸ್ಸುಳ್ಳವರು ಇದ್ದಾರಾ ಇಲ್ವ ಅಂತ ನೋಡುವಾಗ, ಏನ್ರಿ ಈ ಟೋಟಲ್ ಈ ಪ್ರಪಂಚ ದೇಶದಲ್ಲಿ ದೇವರ ಕಾರ್ಯಕ್ರಮಗಳು ನಡೀತಾ ಇದೆ ನೋಡಿ. ದೇವರ ಕಾರ್ಯಕ್ರಮ, ದೊಡ್ಡ ದೊಡ್ಡ ಸಭೆಗಳು, ದೊಡ್ಡ ದೊಡ್ಡ ಚರ್ಚೆಗಳು, ಇಲ್ಲಾಂದರೆ ಅನಾಥ ಆಶ್ರಮಗಳು, ವೃದ್ಧರ ಆಶ್ರಮಗಳು ಅಲ್ಲೆಲ್ಲಿ ನಡೀತಾ ಇದೆ. ಅಂದರೆ ದೊಡ್ಡ ದೊಡ್ಡ ಭವನಗಳನ್ನು ಕಟ್ಟಿ ಅನಾಥರನ್ನು ನೋಡಿಕೊಳ್ಳುವಂಥದ್ದು, ಇಲ್ಲಾಂದರೆ ಸಭೆಯನ್ನು ನಡೆಸುವಂಥದ್ದು, ದೇವರ ಜ್ಞಾನವನ್ನು ಸಾರುವಂಥದ್ದು, ದೇವರ ಒಂದು ಉನ್ನತವಾಗಿ ಪರಿಚಯ ಮಾಡುವಂಥ ಕಾರ್ಯಕ್ರಮಗಳು ಅಲ್ಲೆಲ್ಲಿ ನಡೀತಾ ಇದೆ. ಅಂದರೆ ಯಾರ ಮೂಲಕ ಅಂತ ನೋಡುವಾಗ ಏನ್ರಿ, ಅಲ್ಲಲ್ಲಿ ದೇವರ ಸೇವೆ ಮಾಡಬೇಕು ಅಂತೇಳಿ ಹಂಬಲ ಇದ್ದವರು ಬಹಳ ಮಂದಿ ಅಲ್ಲಲ್ಲಿದ್ದಾರೆ ಪ್ರಿಯರೇ. ಅಲ್ಲೊಬ್ಬರು ಇಲ್ಲೊಬ್ಬರು ಕಾಣ್ತಾ ಇರ್ತಾರೆ. ದೇವರ ಸೇವೆಯನ್ನು ಉನ್ನತವಾಗಿ ಪರಿಚಯ ಮಾಡಬೇಕು, ಸೇವೆ ಮಾಡಬೇಕು, ಉನ್ನತವಾಗಿ ತಿಳಿಸ್ಬೇಕಾದ್ರೆ ಇದ್ದಲ್ಲಿದ್ದರೆ ಆಗಲ್ಲ. ನಾವು ಯಾವ ಸ್ಥಳದಲ್ಲಿದ್ದೀವಿ, ಯಾವ ಕೆಲಸದಲ್ಲಿದ್ದೀವಿ ಅಲ್ಲೇ ಇದ್ದರೆ ಆಗಲ್ಲ. ಅಂದರೆ ಏನಾಗಬೇಕು, ಸುವಾರ್ತೆ ಹೋಗಬೇಕಂದ್ರು, ಸುವಾರ್ತೆ ಅನೇಕರಿಗೆ ಪರಿಚಯ ಆಗಬೇಕಂದ್ರು, ಹಳ್ಳಿಗಳಿಗೆ ಮುಟ್ಟಬೇಕಂದ್ರೂ ಕೂಡ ಏನಿರಬೇಕು ಗೊತ್ತಾ ಪ್ರಿಯರೇ, ನಾವು ಇದ್ದ ಸ್ಥಳದಲ್ಲಿ ಇದ್ದಾಗ ಮುಂದಕ್ಕೆ ಹೋಗಲ್ಲ. ಮುಂದಕ್ಕೆ ಹೋಗಬೇಕಾದ್ರೆ ಸುವಾರ್ತೆಯನ್ನು ಸಾರೋರು ಹೋಗಬೇಕು. ಸುವಾರ್ತೆಯನ್ನು ಸಾರೋರು ಹೋಗಬೇಕಾದ್ರೆ ಅಲ್ಲಿ ಕರೆಸೋರು ಇರಬೇಕಾದ್ರೆ ತ್ಯಾಗ ಮಾಡೋರು ಇರಬೇಕು. ಅಂದರೆ ಊರಲ್ಲಿ ಇದ್ದಂಥ ಎಲ್ಲ ಜನರಿಗೆ ನಾನು ಸುವಾರ್ತೆಯನ್ನು ತಲುಪಿಸ್ಬೇಕಾದ್ರೆ ಯಾರು ಸುವಾರ್ತೆ ಒಳ್ಳೆ ರೀತಿಯಲ್ಲಿ ಹೇಳೋರಿದ್ದಾರೆ, ಆಂಧ್ರ ಪ್ರದೇಶದಲ್ಲಿ ಯಾರಿದ್ದಾರೆ, ಕರ್ನಾಟಕದಲ್ಲಿ ಯಾರಿದ್ದಾರೆ, ತಮಿಳುನಾಡಿನಲ್ಲಿ ಯಾರಿದ್ದಾರೆ, ಒಳ್ಳೆಯ ಸೇವಕರು ಯಾರಿದ್ದಾರೆ, ಅವರನ್ನು ಕರೆಸೋಣ, ಅವ್ರ ಮೂಲಕ ತಿಳಿಸೋಣ ಅಂತೇಳಿ ಯಾರೋ ಒಬ್ಬರು ಮನಸ್ಸು ಮಾಡಿದಾಗ ಅವರು ಕರೆಸಿದ ಮೇಲೆ ದೊಡ್ಡದಾಗಿ ಸಭೆ ಏರ್ಪಾಟ್ ಮಾಡ್ತಾರೆ. ಸುವಾರ್ತೆಯನ್ನು ಅನೇಕರಿಗೆ ತಿಳಿಯಪಡಿಸ್ತಾರೆ. ಆನಂತರ ಸಭೆಗಳು ಏರ್ಪಾಟಾಗುತ್ತೆ. ಅನೇಕರಿಗೆ ಸತ್ಯವಾದ ಸುವಾರ್ತೆ ತಲುಪುತ್ತೆ ಪ್ರಿಯರೇ. ಸತ್ಯವಾದ ಸುವಾರ್ತೆ ತಲುಪಬೇಕಾದರೆ ಇದ್ದ ಸ್ಥಳದಲ್ಲಿ ಇದ್ದರೆ ತಲುಪಲ್ಲ. ನಾವು ಎಲ್ಲಿದ್ದೀವೋ ಅಲ್ಲೇ ಇದ್ದರೆ ತಲುಪಲ್ಲ ಪ್ರಿಯರೇ. ಅದ್ರ ಜೊತೆಗೆ ಏನಿರಬೇಕಂತ ನೋಡುವಾಗ ಎದ್ದೊಳ್ಬೇಕು, ಭಕ್ತಿಯಲ್ಲಿ ನಡಿಬೇಕು, ದೇವರ ಅನ್ಯೋನ್ಯತೆ ಸಹವಾಸದಲ್ಲಿರಬೇಕು. ಆನಂತರ ತ್ಯಾಗ ಅನ್ನುವಂಥದ್ದು ಇರಬೇಕು. ತ್ಯಾಗ ಇಲ್ಲದು ಹೋದರೆ ಆ ಕೆಲಸ ಮುಂದಕ್ಕೆ ಹೋಗಲ್ಲ. ಮುಂದಕ್ಕೆ ಹೋಗಬೇಕು, ಟೋಟಲ್ ಎಲ್ಲ ಕಡೆ ಹರಡಬೇಕು. ಎಲ್ಲ ಕಡೆ ಸತ್ಯವನ್ನು ಹರಡಬೇಕಾದ್ರೆ ನಮ್ಮ ಆಯುಷ್ಕಾಲ ಕೊಡಬೇಕು, ನಮ್ಮ ಆರೋಗ್ಯವನ್ನು ಸಮರ್ಪಣೆ ಮಾಡಬೇಕು, ನಮ್ಮ ಕಷ್ಟವನ್ನು ಸಮರ್ಪಣೆ ಮಾಡಬೇಕು. ಒಟ್ಟಿನಲ್ಲಿ ದೇವರ ಸೇವೆಯನ್ನು ಮುಂದಕ್ಕೆ ತಗೊಂಡು ಹೋಗಬೇಕು. ಇವಾಗ ಜಕ್ಕಾಯನು ನೋಡುವಾಗ ಅರ್ಧ ಆಸ್ತಿಯಲ್ಲಿ ನಾನು ಬಡವರಿಗೆ ಕೊಡ್ತೀನಿ ಅಂತ ಮುಂದೆ ಬಂದಿದ್ದಾನಂದರೆ, ನನ್ನ ಆಸ್ತಿಯಲ್ಲಿ ಅರ್ಧ ಭಾಗವನ್ನು ಕೊಡ್ತೀನಿ ಅಂತಂದರೆ ಪ್ರಿಯರ ದೇವ್ರ ಮಕ್ಕಳೇ ಏನು ಕಂಡಿದ್ದಾನೆ? ಯೇಸು ಪ್ರಭು ಏನಾದರೂ ಆಸ್ತಿ ಎಕ್ಸ್ಟ್ರಾ ಕೊಟ್ಟಿದ್ದಾನ? ತನ್ನ ಕಷ್ಟದಲ್ಲಿ ಅರ್ಧ ಆಸ್ತಿಯನ್ನು ಬಡವರಿಗೆ ದಾನ ಮಾಡ್ತೀನಿ ಅನ್ನೋಂಥ ಮನಸ್ಸು ಬಂದಿದೆಯಂದರೆ ಪ್ರಿಯರ ದೇವ್ರ ಮಕ್ಕಳಿಗೆ ಆ ಮನುಷ್ಯನಿಗೆ ಗೊತ್ತಾಗಿದೆ, ನಾನು ದೇವ್ರಿಗೋಸ್ಕರ ಬದುಕಬೇಕು ಅಂತ. ಆ ಮನುಷ್ಯನಿಗೇನು ಗೊತ್ತಾಗಿದೆ? ನಾನು ದೇವ್ರಿಗೋಸ್ಕರ ಬದುಕಬೇಕು. ಯೇಸು ಕ್ರಿಸ್ತರ ಮಾತನ್ನು ಕೇಳಿ, ಯೇಸು ಕ್ರಿಸ್ತರ ಮಾತಿಗೆ ಒಳಪಟ್ಟು ವಿಧೇಯನಾಗಿ ನಾನು ದೇವ್ರಿಗೋಸ್ಕರ ಬದುಕಬೇಕು ಅಂತೇಳಿ ಆ ಮನುಷ್ಯನು ಸಿದ್ಧನಾದಾಗ ಮೊಟ್ಟ ಮೊದಲು ಹೇಳುವಂಥ ಮಾತೇನಂತ ನೋಡುವಾಗ, ನನ್ನ ಆಸ್ತಿಯಲ್ಲಿ ಅರ್ಧವನ್ನು ಕೊಡ್ತೀನಿ. ಒಂದು ವೇಳೆ ಯಾರ ಹತ್ರ ಆದರೂ ಅನ್ಯಾಯವಾಗಿ ತೊಗೊಂಡಿದ್ರೆ, ಯಾರಿಗಾದರೂ ನಾನು ಅನ್ಯಾಯ ಮಾಡಿದರೆ ಅದನ್ನೆಲ್ಲ ನೆನಪು ಮಾಡಿಕೊಂಡು ಅವರಿಗೆ 4ರಷ್ಟು ಹಿಂದಕ್ಕೆ ಕೊಡ್ತೀನಿ ಪ್ರಭುವೇ ಅಂತ. 4ರಷ್ಟು ಅಂದರೆ ನೆನಪು ಮಾಡ್ಕೊಳ್ತೀನಿ. ಯಾರ ಹತ್ರ ನಾನು ಅನ್ಯಾಯವಾಗಿ ತೊಗೊಂಡಿದ್ದೀನಿ ಅದೆಲ್ಲ ನಾನು ನೆನಪು ಮಾಡ್ಕೊಳ್ತೀನಿ. ನಾನು ಎಲ್ಲೆಲ್ಲಿ ತಪ್ಪು ಮಾಡಿದ್ದೀನಿ ನನಗೆ ಗೊತ್ತು ಪ್ರಭುವೇ ಅಂಥೇಳಿ ಪ್ರಿಯರ ದೇವ್ರ ಮಕ್ಕಳಿರ ದೇವರ ಸನ್ನಿಧಿಯಲ್ಲಿ ಒಪ್ಪಿಕೊಳ್ಳುವಂಥದ್ದು, ದೇವರ ಸನ್ನಿಧಿಯಲ್ಲಿ ಒಪ್ಪಿಕೊಳ್ಳುವಂಥದ್ದು ಅದು ನಡೆಯುತ್ತೆ. ಯಾಕೆ ನಡೆಯುತ್ತೆ? ಯಾಕೆ ಆ ಮನುಷ್ಯನ ಅಂಥ ನಿರ್ಣಯ ತಗೊಂಡಿದ್ದಾನೆ?
ಆ ಮನುಷ್ಯನ ವಿಷಯದಲ್ಲಿ ಮಾತ್ರವಲ್ಲ ಪ್ರಿಯರ ದೇವರ ಮಕ್ಕಳಿರ, ಈ ಸತ್ಯವಾದ ಸುವಾರ್ತೆಯನ್ನು ಯಾರು ತಿಳ್ಕೊಳ್ತಾರೋ, ಇವತ್ತು ದಿನಗಳಲ್ಲಿ ದೇವರ ವಾಕ್ಯವನ್ನು ಕೇಳಿ ಸತ್ಯವಾದ ಸುವಾರ್ತೆಯನ್ನು ಯಾರು ತಿಳ್ಕೊಳ್ತಾರೋ ಪ್ರತಿಯೊಬ್ಬರು ಕೂಡ ಮುಂದೆ ಬರಬೇಕು. ಅದರಲ್ಲಿ ಅರ್ಥ ಮಾಡಿಕೊಂಡ್ರು ಅಲ್ಲೊಬ್ಬರು ಇಲ್ಲೊಬ್ಬರು ಮುಂದೆ ಬರ್ತಾರೆ. ಇವಾಗ ನಾವೆಲ್ಲರೂ ಕೂಡ ನಿಂತ್ಕೋಬೇಕು ಪ್ರಿಯರೇ. ಎಲ್ಲರೂ ಇರಬೇಕಾ? ಅಂದರೆ ನಾವು ಕೆಲಸ ಮಾಡಿ, ನಮ್ಮ ಕೆಲಸ ಏನಿದೆ ನಮ್ಮ ಕೆಲಸ ಮಾಡ್ಕೊಳ್ಬೇಕು. ನಮ್ಮ ಒಟ್ಟಿಗೆ ಎಷ್ಟು ಸಂಪಾದನೆ ಬೇಕು ಸಂಪಾದನೆ ಮಾಡ್ಕೊಳ್ಬೇಕು. ದೇವರು ಮೆಚ್ಚುವಂಥ ಕೆಲಸ ನೀವು ಮಾಡಬೇಕು, ನಾನು ಮಾಡಬೇಕು, ಎಲ್ಲರೂ ಮಾಡಬೇಕು. ಎಲ್ಲರೂ ಒಗ್ಗಟ್ಟಾಗಿರಬೇಕು, ಒಂದೇ ಮನಸ್ಸಿನ, ಅಂದರೆ ದೇವರ ಮನಸ್ಸಿನಲ್ಲಿರಬೇಕು. ಯೇಸು ಕ್ರಿಸ್ತರ ಆಲೋಚನೆಯಲ್ಲಿರಬೇಕು. ನಾವು ಯಾರ ಆಲೋಚನೆಯಲ್ಲಿರಬೇಕು ಹೇಳಿ? ಯೇಸು ಕ್ರಿಸ್ತರ ಆಲೋಚನೆ. ಯೇಸು ಕ್ರಿಸ್ತರ ಆಲೋಚನೆಯಲ್ಲಿ ಬಂದಾಗ ಒಬ್ಬರು ಹೆಚ್ಚು ಒಬ್ಬರು ಕಮ್ಮಿ ಅಂತ ಇಂಥ ಭಾವನೆಯಿಂದ ನೋಡಲ್ಲ ರೀ. ಯಾವ ಭಾವನೆ ಇರಲ್ಲ ನಮಗೆ. ಅವನು ಹೆಚ್ಚು, ಇವನು ಕಡಿಮೆ, ಇವನು ಹೆಚ್ಚು, ಅವನು ಜಾಸ್ತಿ, ಇಂಥ ಭಾವನೆ ಇರಲ್ಲ. ಕೆಟ್ಟೋಗದೆ. ಯಾಕೆಂದರೆ ಯೇಸು ಕ್ರಿಸ್ತರು ನಮ್ಮಲ್ಲಿದ್ದರೆ, ಯೇಸು ಕ್ರಿಸ್ತರು ನಮ್ಮಲ್ಲಿದ್ದರೆ, ಯೇಸು ಕ್ರಿಸ್ತರು ಪವಿತ್ರಾತ್ಮರು ದೇವರು ನಮ್ಮಲ್ಲಿದ್ದರೆ ಪ್ರಿಯರ ದೇವರ ಮಕ್ಕಳಿರ ಹೇಗಿರ್ತೀವಿ ಪ್ರಿಯರೇ? ಗರ್ವದಿಂದ ಇರ್ತೀವ? ಹಾಗೆ ಇಟ್ಕೊಳ್ತೀವ? ಹೃದಯದಲ್ಲಿ ದ್ವೇಷ ಇರುತ್ತಾ? ಹೃದಯದಲ್ಲಿ ದ್ವೇಷ ಹಾಗೆ ಇಲ್ಲಾಂದರೆ ಏನಪ್ಪ ಅಂದರೆ ಹೊಟ್ಟೆಗಿಚ್ಚಿರುತ್ತಾ? ಕೆಲವರು ದ್ವೇಷ ಇಟ್ಕೊಳ್ತಾರೆ, ಕೆಲವರು ಹಾಗೆ ಇಟ್ಕೊಳ್ತಾರೆ, ಕೆಲವರು ಕೋಪ ಇಟ್ಕೊಳ್ತಾರೆ. ಯಾಕೆ ಕೋಪ, ಯಾಕೆ ದ್ವೇಷ, ಯಾಕೆ ಅಂದರೆ ಯೇಸು ಕ್ರಿಸ್ತರು ಇನ್ನೂ ಹೃದಯದಲ್ಲಿ ಬಂದಿಲ್ವಾ? ಯೇಸು ಕ್ರಿಸ್ತರು ನಮ್ಮ ಹೃದಯದಲ್ಲಿ ಇನ್ನೂ ಬಂದಿಲ್ವಾ? ಪವಿತ್ರ ಆತ್ಮನಿಗೆ ನಾವು ಇನ್ನೂ ಸ್ಥಾನ ಕೊಟ್ಟಿಲ್ವಾ? ಪವಿತ್ರ ಆತ್ಮನಿಗೆ ನಾವು ಸ್ಥಾನ ಕೊಟ್ಟಿಲ್ವಾ? ಅಂದರೆ ತಂದೆಯಾದ ದೇವರಿಗೆ ನಾವು ಸ್ಥಾನ ಕೊಟ್ಟಿಲ್ವಾ? ತಂದೆಯಾದ ದೇವರಿಗೂ ಪವಿತ್ರಾತ್ಮನಿಗೂ ಯೇಸು ಕ್ರಿಸ್ತರಿಗೂ ಸ್ಥಾನ ಕೊಡದೆ ಹೋದರೆ ಆವಾಗ ದೇವರ ಕಾರ್ಯಕ್ರಮಗಳು ಏನು ಮಾಡಬೇಕು ನಮ್ಗೆ ಅರ್ಥ ಆಗಲ್ಲ. ಸುಮ್ಮನೆ ಅಕ್ಷರಗಳು ಮಾತ್ರ ಓದಿದ್ವಿ, ಕೆಲಸ ಮಾಡೋಣ ಅಂತೇಳಿ ಸುವಾರ್ತೆ ಅಂತ ಇರ್ತೀವಿ. ಸುವಾರ್ತೆಗೋಸ್ಕರ ಸಿದ್ಧರಾಗಿ ದೇವರ ಪ್ರೀತಿ ಅಂತಾರೆ. ಕ್ರಿಯೆಗಳಲ್ಲಿ ಏನೂ ಇರಲ್ಲ ನೋಡಿ. ಎಲ್ಲ ಕಡೆ ನೋಡಿ ಪ್ರಿಯರ ದೇವ್ರ ಮಕ್ಕಳಿಗೆ ಇಂಟರ್ನ್ಯಾಷನಲ್ ಬೋಧಕರಂತ ಹೇಳ್ತಾರೆ, ಆ ಬೋಧಕರಂತ ಹೇಳ್ತಾರೆ. ಎಲ್ಲರೂ ಕೂಡ ಯೇಸು ಕ್ರಿಸ್ತರ ಪ್ರೀತಿಯನ್ನೇ ಸಾರ್ತಾರೆ. ದೇವರ ಪ್ರೀತಿ ಅದ್ಭುತವಾಗಿ ನಾವು ತ್ಯಾಗ ಮಾಡೋಣ, ನಾವು ಅದು ಮಾಡೋಣ ಅಂತ ಹೇಳ್ತಾರೆ. ಆದರೆ ಕ್ರಿಯೆಗಳು ಮಾತ್ರ ಏನೂ ಇರಲ್ಲ ಪ್ರಿಯರೇ ಅವರ ಜೀವಿತದಲ್ಲಿ. ಆದರೆ ನಾವು ಹಾಗಿರಬಾರ್ದು. ನಾವೆಲ್ಲರೂ ಹೇಳೋದು ವಾಕ್ಯವನ್ನು ಹೇಳೋಣ, ಇದ್ದದ್ದು ಇದ್ದಾಗೆ ಹೇಳೋಣ. ಮೊಟ್ಟ ಮೊದಲು ನಾವು ಪಾಲಿಸೋಣ, ನಾವು ಆ ವಾಕ್ಯಗಳನ್ನು ಪಾಲಿಸಿ ಇನ್ನೊಬ್ಬರಿಗೆ ನಾವು ಸಾರೋಣ. ನಾವು ಪಾಲಿಸೋಣ, ಇನ್ನೊಬ್ಬರಿಗೆ ಸಾರೋಣ. ಇವಾಗ ನಾವು ಸೆಮಿನಾರ್ ಏರ್ಪಾಟ್ ಮಾಡ್ತಾಯಿದ್ವಿ, ಪರೀಕ್ಷೆಗಳನ್ನು ಏರ್ಪಾಟ್ ಮಾಡ್ತಾಯಿದ್ವಿ. ಯಾಕೆ? ಗರ್ವದಿಂದ ಜೀವಿಸೋದಕ್ಕಲ್ಲ, ಗರ್ವದಲ್ಲಿ ಜೀವಿಸೋದಕ್ಕಲ್ಲ. ನಾವು ಅದು ಕಲ್ತಿದ್ದೀವಿ, ಅದು ಅಲ್ಲ. ನಾವು ದೇವರ ವಾಕ್ಯವನ್ನು ಕಲ್ತಿದ್ದೀವಿ. ದೇವರ ವಾಕ್ಯವನ್ನು ಕಲ್ತುಕೊಂಡು ಯೇಸು ಕ್ರಿಸ್ತರನ್ನು ನಮ್ಮ ಹೃದಯದಲ್ಲಿ ಸೇರಿಸ್ಕೊಂಡಿರುವಂಥ ನಾವು ದೇವರ ಪ್ರೀತಿಯನ್ನು ಸಮಾಜಕ್ಕೆ ಪರಿಚಯ ಮಾಡ್ತಾಯಿದ್ದೀವಿ. ಸಂಪೂರ್ಣವಾಗಿ ತಗ್ಗಿಸಿಕೊಂಡು ದೇವರಿಗೆ ವಿಧೇಯರಾಗಿ ಬುದ್ಧಿ ಜ್ಞಾನದಿಂದ ವಿವೇಕದಿಂದ ಈ ಸಮಾಜದಲ್ಲಿ ನಾವೆಲ್ಲರೂ ಕೂಡ ಮುಂದಕ್ಕೆ ಹೋಗಬೇಕು ಪ್ರಿಯರೇ. ಈ ಸಮಾಜದಲ್ಲಿ ಅಂದರೆ ನೋಡುವಾಗ ಇವಾಗ ಹಳೆ ಒಡಂಬಡಿಕೆಯಲ್ಲಿ ಯೆರೆಮೀಯನನ್ನಾಗಿರ್ಬೋದು, ಇಲ್ಲಾಂದರೆ ಪ್ರವಾದಿ ಯೆಶಾಯರವರನ್ನಾಗಿರ್ಬೋದು, ಇಲ್ಲಾಂದರೆ ಸಂಸೋನನ್ನಾಗಿರ್ಬೋದು, ಅವರನ್ನು ಆರಿಸ್ಕೊಂಡಿದ್ದಾರೆ. ಅಂದರೆ ಅವ್ರಿಗೊಂದು ಕೆಲಸ ಇದೆ. ನಮ್ಮನ್ನು ಕೂಡ ಆರಿಸ್ಕೊಂಡಿದ್ದಾರೆ ಇಲ್ಲ ಅಂತ ನೋಡುವಾಗ ನಮ್ಮನ್ನು ಕೂಡ ಆರಿಸ್ಕೊಂಡಿದ್ದಾರೆ. ನಮಗೂ ಕೂಡ ಕೆಲಸ ಇದೆ, ನಿಮಗೂ ಕೂಡ ಕೆಲಸ ಇದೆಯಪ್ಪ. ಮತ್ತೆ ದೇವ್ರು ನನ್ನನ್ನು ಕರೀತಾರೆ, ದೇವರ ಕರೆ ಬರುತ್ತೆ. ಇನ್ನೂ ಏನ್ರಿ ಪ್ರಿಯರ ದೇವ್ರ ಮಕ್ಕಳಿರ ಬೈಬಲ್ ಗ್ರಂಥ ಓದ್ತಾ ಇರ್ತಾರೆ, ಪ್ರಾರ್ಥನೆಗೆ ಬರ್ತಾ ಇರ್ತಾರೆ, ಕೆಲವು ಅಲ್ಲೆಲ್ಲೂ ಸುವಾರ್ತೆ ಮಾಡ್ತಾ ಇರ್ತಾರೆ. ಇನ್ನು ಕೆಲವರು ಏನಂದ್ಕೊಳ್ತಾ ಇದ್ದಾರೆ ಅಂದರೆ, ದೇವರ ಕರೆ ಬಂದಿಲ್ಲ ಬ್ರದರ್, ದೇವರ ಕರೆ ಬರೋ ತನಕ ನಾನು ಸುವಾರ್ತೆ ಮಾಡಲ್ಲ ಬ್ರದರ್. ಮತ್ತು ಏನು ಮಾಡ್ತೀಯಪ್ಪ ಅಂದರೆ, ಇಲ್ಲ ಪ್ರಾರ್ಥನೆಗೆ ಹೋಗ್ತೀನಿ ಬ್ರದರ್, ನನ್ನ ಕೈಯಿಂದ ಏನಾಗುತ್ತೆ ಕಾಣಿಕೆ ಕೊಡ್ತೀನಿ ಬ್ರದರ್, ಪ್ರಾರ್ಥನೆ ಮಾಡ್ತೀನಿ ಬ್ರದರ್, ಆಮೇಲೆ 1-2 ಹಾಡುಗಳನ್ನು ಆಡ್ತೀನಿ ಬ್ರದರ್, ಆಮೇಲೆ ಲೋಕದ ರೀತಿಯಲ್ಲಿ ಜೀವಿಸ್ತೀನಿ ಬ್ರದರ್ ಅಂಥೇಳಿ ಈ ರೀತಿ ಹೋಗ್ತಾ ಇರ್ತಾರೆ. ಅದು ಮೋಸ ರೀ. ಅದೇನು ಗೊತ್ತಾ? ಮೋಸ. ನಮ್ಮನ್ನು ಯಾವಾಗ ಆರಿಸ್ಕೊಂಡಿದ್ದಾನಂತ ನೋಡುವಾಗ ಜಗತ್ತುಂಟಾಗಲಾರ್ದು ಮೊದಲೇ ನಮ್ಮನ್ನು ಆರಿಸ್ಕೊಂಡಿದ್ದಾನೆ. ಈ ಲೋಕಕ್ಕೆ ಬಂದ ಮೇಲೆ ನಮ್ಮ ಬಳಿಯಲ್ಲಿ ಏನ್ರಿ ದೇವರ ವಾಕ್ಯ ನಮ್ಮ ಬಳಿಯಲ್ಲಿ ಬಂದಿದೆ. ದೇವರ ವಾಕ್ಯ ಬಂದ ಮೇಲೆ ಈ ವಾಕ್ಯವನ್ನು ಹಿಡಿದುಕೊಂಡು ನಾವು ಪ್ರಿಯರ ದೇವರ ಮಕ್ಕಳಿರ ಅನ್ಯರ ಬಳಿಯಲ್ಲಿ ಹೇಗಿರಬೇಕು ನೋಡಿ. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ, ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 15ನೇ ವಚನವನ್ನು ನೋಡಿ ಪ್ರಿಯರೇ. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 15ನೇ ವಚನ. ಹೀಗೆ ನೀವು
ನಿರ್ದೋಷಿಗಳು, ಯಥಾರ್ಥ ಮನಸ್ಸುಳ್ಳವರು ಆಗಿದ್ದು ವಕ್ರ ಬುದ್ಧಿಯುಳ್ಳ ಮೂರ್ಖ ಜಾತಿಯ ಮಧ್ಯದಲ್ಲಿ ದೇವರ ನಿಷ್ಕಳಂಕರಾದ ಮಕ್ಕಳಾಗಿರುವಿರಿ. ಇವರೊಳಗೆ ನೀವು ಸರ್ವರಿಗೂ ಜೀವದಾಯಕ ವಾಕ್ಯವನ್ನು ತೋರಿಸಿಕೊಡುವವರಾಗಿದ್ದು ಲೋಕದೊಳಗೆ ಒಳೆಯುವ ಜ್ಯೋತಿರ್ಮಂಡಲಗಳಂತೆ ಕಾಣಿಸುವವರಾಗಿದ್ದೀರಲ್ಲ. ಜ್ಯೋತಿರ್ಮಂಡಲಗಳಂತೆ ಕಾಣಿಸುವವರಾಗಿದ್ದೀರಲ್ಲ ಅಂದರೆ ಈ ಲೋಕದಲ್ಲಿ ವಕ್ರ ಬುದ್ಧಿಯುಳ್ಳ ಮೂರ್ಖ ಜಾತಿಯ ಮಧ್ಯದಲ್ಲಿ ದೇವರ ನಿಷ್ಕಳಂಕರಾದ ಮಕ್ಕಳಾಗಿರುವಿರಿ. ಇವರೊಳಗೆ ನೀವು ಸರ್ವರಿಗೂ ಜೀವದಾಯಕ ವಾಕ್ಯವನ್ನು ತೋರಿಸಿಕೊಡುವವರಾಗಿದ್ದು ಲೋಕದೊಳಗೆ ಒಳೆಯುವ ಜ್ಯೋತಿರ್ಮಂಡಲಗಳಂತೆ ಕಾಣಿಸಿಕೊಳ್ಳುವವರಾಗಿದ್ದೀರಲ್ಲ. ಅಂದರೆ ಈ ಲೋಕದಲ್ಲಿ ನೋಡುವಾಗ ಆಕಾಶದಲ್ಲಿ ನಕ್ಷತ್ರಗಳಂತೆ ನೀವು ಕಾಣಿಸ್ಕೊಳ್ತೀರಾ. ಅಂದರೆ ದೇವರ ವಾಕ್ಯಗಳನ್ನು ಕಲಿತುಕೊಂಡು ಆ ವಾಕ್ಯಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಆ ವಾಕ್ಯವನ್ನು ಹಿಡಿದುಕೊಂಡು ಎಲ್ಲಿ ಹೇಳಬೇಕು, ಎಲ್ಲಿ ಯಾರ ಮಧ್ಯದಲ್ಲಿ, ಈ ಸಮಾಜದಲ್ಲಿ ವಕ್ರ ಬುದ್ಧಿ ಉಳ್ಳವರಿದ್ದಾರೆ. ಅವರ ಮಧ್ಯದಲ್ಲಿ ನೀನು ಬೆಳಗಾಗಿ ಕಾಣಬೇಕು, ನೀನು ಬೆಳಕು ಆಗಿ ಕಾಣಬೇಕು, ನೀನು ಜ್ಯೋತಿಯಾಗಿ ಕಾಣಬೇಕು ಅಂತಾನೆ. ಅಂದರೆ ದೇವ್ರು ನಮಗೆ ಕೆಲಸ ಕೊಟ್ಟಿದ್ದಾರಾ ಇಲ್ವಂತ ನೋಡುವಾಗ ಸತ್ಕಾರ್ಯಕ್ರಮಗಳನ್ನು ಮಾಡೋದಕ್ಕಾಗಿ ದೇವ್ರು ನಿನ್ನನ್ನು ಉಂಟು ಮಾಡಿದ. ನೀನು ಯಾರಾದರೂ ಪರವಾಗಿಲ್ಲ, ನಿನ್ನ ಕುಳ್ಳುಕಿದ್ದೀಯಾ, ಎತ್ತರಿದ್ದೀಯಾ, ದಪ್ಪಗಿದ್ದೀಯಾ, ಕೆಂಪಗಿದ್ದೀಯಾ, ಅದಲ್ಲ ದೇವ್ರು ನೋಡುವಂಥದ್ದು. ಹೊರ ನೋಟವನ್ನು ನೋಡಲ್ಲ, ನಿನ್ನ ಹೃದಯವನ್ನು ನೋಡ್ತಾರೆ. ನಿನಗೊಂದು ಕೆಲಸವನ್ನು ಕೊಟ್ಟಿದ್ದಾರೆ, ನೀನು ಸಿದ್ಧನಾಗಬೇಕು ಸಹೋದರ. ನೀನು ದೇವ್ರಿಗೋಸ್ಕರ ಸಿದ್ಧನಾಗಬೇಕು, ದೇವ್ರಿಗೋಸ್ಕರ ಸಿದ್ಧನಾಗಬೇಕು. ನಿನ್ನ ಕೆಲಸ ಏನಿದೆ, ನಿನ್ನ ಮನೆ ಕೆಲಸ ಏನಿದೆ, ನಿನ್ನ ದೇಹಕ್ಕೆ ಏನೇನು ಬೇಕು ಅದನ್ನೆಲ್ಲ ಸಂಪಾದನೆ ಮಾಡಿಕೊಂಡು ಸಂಪೂರ್ಣ ಹೃದಯದಿಂದ ದೇವ್ರಿಗೋಸ್ಕರ ನೀನು ಸಿದ್ಧನಾಗಬೇಕು. ನನ್ನ ತಂದೆಗೋಸ್ಕರ ನಾನು ಏನು ಮಾಡಿದ್ದೀನಿ ಇವತ್ತು, ನನ್ನ ತಂದೆಯಾದ ದೇವ್ರಿಗೋಸ್ಕರ ನಾನು ಏನು ಮಾಡಿದ್ದೀನಿ, ಇವತ್ತೇನು ಮಾಡಿದ್ದೀನಿ, ನಾಳೆ ಏನು ಮಾಡಿದ್ದೀನಿ, ನಾಡಿದ್ದೇನು ಮಾಡ್ತಾಯಿದ್ದೀನಿ, ನನ್ನ ಆಯುಷ್ಕಾಲೆಲ್ಲ ಕೊಟ್ಟಿದ್ದು ದೇವರಲ್ವ, ಆ ದೇವ್ರಿಗೋಸ್ಕರ ನಾನು ಏನು ಮಾಡ್ತಾಯಿದ್ದೀನಿ ಅಂತೇಳಿ ಪ್ರತಿಯೊಬ್ಬರು ಕೂಡ ಸಿದ್ಧರಾಗಬೇಕು. ಏನ್ರಿ, ಸಿದ್ಧರಾಗಿ 4 ಜನಕ್ಕೆ ನಾವು ಒಳ್ಳೆಯ ಜ್ಞಾನವನ್ನು, ದೇವರ ಜ್ಞಾನವನ್ನು ಕಲಿತುಕೊಂಡು ಉನ್ನತವಾಗಿ ನಾವು ತೋರಿಸ್ಕೊಡ್ಬೇಕು. ಪ್ರಿಯರ ದೇವ್ರ ಮಕ್ಕಳಿರ, ನಾವು ಏನು ತೋರಿಸ್ತೀವಿ ಅಂದರೆ ಜ್ಞಾನ ತೋರಿಸಿ ಅದ್ರ ಜೊತೆಗೆ ಗರ್ವವನ್ನು ಕೂಡ ತೋರಿಸ್ತಾ ಇರ್ತೀವಿ, ಹೌದಲ್ವ? ನಾವೇನು ತೋರಿಸ್ತಾ ಇದ್ದೀವಿ ಅಂದರೆ ಜ್ಞಾನವನ್ನು ತೋರಿಸ್ತೀವಿ, ಅದ್ರ ಜೊತೆಗೆ ಗರ್ವವನ್ನು ಕೂಡ ತೋರಿಸ್ತಿರ್ತೀವ. ಮುಖದಲ್ಲಿ ಗೊತ್ತಾಗ್ತಾ ಇರುತ್ತಾ? ನಮ್ಮ ಮುಖದಲ್ಲಿ ಗೊತ್ತಾಗ್ತಾ ಇರುತ್ತೆ. ನಾವೇನು ಅಂತೇಳಿ ನಮ್ಗೆ ಗೊತ್ತಾಗಲ್ಲ, ಇನ್ನೊಬ್ಬರು ನೋಡ್ತಾ ಇರ್ತಾರೆ. ಇವನೇನಪ್ಪ, ಇವನ ಮಾತೇನು, ಇವನ ಪ್ರವರ್ತನೆ ಏನು ಅಂಥೇಳಿ ಎಲ್ಲವನ್ನು ಓದ್ತಾ ಇರ್ತಾರೆ. ನಮ್ಮನ್ನು ಓದುವಂಥವ್ರು ಜನ ಹೆಂಗಾದರೂ ಇರಲಿ, ಆದರೆ ನಾವು ಯೇಸು ಕ್ರಿಸ್ತರಿಗೆ ಒಳಪಟ್ಟು ದೇವರಿಗೆ ವಿಧೇಯರಾಗಿ ಪ್ರಿಯರ ದೇವ್ರ ಮಕ್ಕಳಿಗೆ ಸಿದ್ಧರಾಗಬೇಕು. ಯಾಕಂದರೆ ಇವತ್ತು ಪ್ರಪಂಚ ದೇಶದಲ್ಲಿ ಮೂಲೆ ಮೂಲೆಯಲ್ಲಿ ಸತ್ಯವಾದ ಸುವಾರ್ತೆ ಇಲ್ಲ, ಬೈಬಲ್ ಗ್ರಂಥ ತಲುಪಿದೆ ಅಂದರೆ ಅನೇಕರ ತ್ಯಾಗ ಇದೆ ರೀ, ಅನೇಕರ ತ್ಯಾಗ ಇದೆ. ಮತ್ತು ನಿನ್ನ ತ್ಯಾಗ ನನ್ನ ತ್ಯಾಗ ಏನಿದೆ? ನಿನ್ನ ತ್ಯಾಗ ಏನಿದೆ, ನನ್ನ ತ್ಯಾಗ ಏನಿದೆಯಪ್ಪ? ಭಾನುವಾರ ಬಂದಿದ್ದೀವಿ, ದೇವ್ರಿಗೆ ಸ್ತೋತ್ರವಾಗಲಿ. ಸ್ವಲ್ಪ ಕಾಣಿಕೆ ಕೊಟ್ಟಿವಿ, ದೇವ್ರಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಊಟ ಮಾಡೋಣ, ಹೋಗೋಣ, ಅಷ್ಟೇನಾ? ಎಲ್ಲ ಕಡೆ ಹಾಗೆ ನಡೀತಾ ಇದೆಯಾ? ಎಲ್ಲ ಕಡೆ ಹಾಗೆ ನಡೀತಾ ಇದೆ. ಎಲ್ಲ ಕಡೆ ಏನು ನಡೀತಾ ಇದೆ? ಇಷ್ಟೇ ನಡೀತಾ ಇದೆ. ಅಷ್ಟು ಮಾತ್ರವಲ್ಲ, ನೀವು ದೇವರ ವಾಕ್ಯವನ್ನು ಕಲಿತ ಮೇಲೆ ಈ ವಾಕ್ಯವನ್ನು ನಿಮ್ಮ ಅಕ್ಕಪಕ್ಕದಲ್ಲಿ ಇದ್ದವರಿಗೆ ಹೇಳುವಂಥದ್ದು. ಕೇಳಿಲ್ಲ ಅಂದರೆ ಬಿಟ್ಬಿಡಿ, ಮತ್ತೊಬ್ಬರು ಪ್ರಯತ್ನ ಮಾಡಿ. ಅದು ಇಲ್ಲಾಂದರೆ ಇನ್ನೊಂದು ಕೆಲಸ ಮಾಡಿ. ಏನಾಗುತ್ತೋ ಆ ಕೆಲಸವನ್ನು ನಾವು ಮಾಡಬೇಕು. ಒಟ್ಟಿನಲ್ಲಿ ದೇವರು ಮೆಚ್ಚುವಂಥ ರೀತಿಯಲ್ಲಿ ಮಾಡಬೇಕು. ಅಪೊಸ್ತಲರು ಅವರು ಉನ್ನತವಾಗಿ ಸಾರಿದ್ದಾರೆ. ಅವ್ರ ಜೊತೆಯಲ್ಲಿದ್ದಂಥ ವಿಶ್ವಾಸಿಗಳು ಸಪೋರ್ಟಾಗಿ ನಿಂತಿದ್ದಾರೆ, ವಾಕ್ಯಗಳನ್ನು ಕಲ್ತ್ಕೊಂಡಿದ್ದಾರೆ, ಅವರು ಕೂಡ ಸುವಾರ್ತೆ ಮಾಡಿದ್ದಾರೆ. ಎಲ್ಲ ರೀತಿಯಲ್ಲಿ ಅವರು ಮುಂದೆ ಇದ್ದಾರೆ. ಪ್ರಿಯರ ದೇವ್ರ ಮಕ್ಕಳಿರ, ನಾವು ಕೂಡ ದೇವರ ವಾಕ್ಯಗಳನ್ನು ಕಲ್ತುಕೊಂಡು ದೇವರಿಗೆ ವಿಧೇಯರಾಗಿ ಮುಂದೆ ಹೆಜ್ಜೆ ಹಾಕೋಣ. ಪ್ರಿಯರೇ, ಒಂದು ಕಾಲದಲ್ಲಿ ಭಕ್ತರನ್ನು ಮಾತ್ರವಲ್ಲ, ಅವರನ್ನು ಆರಿಸಿಕೊಂಡು ಅವರ ಮೂಲಕ ಸತ್ಯವೇದ ಗ್ರಂಥವನ್ನು ಸಂಪೂರ್ಣವಾಗಿ ಸಿದ್ಧ ಮಾಡಿಕೊಟ್ಟಿದ್ದಾರೆ. ಇವಾಗ ನಮ್ಮಿಂದ ಈ ಸತ್ಯವೇದ ಗ್ರಂಥದಲ್ಲಿರುವಂಥ ಅನೇಕರಿಗೆ ತಲುಪಬೇಕು. ಏನ್ರಿ, ಸತ್ಯವೇದ ಗ್ರಂಥ ಅನೇಕರಿಗೆ ತಲುಪುವಂಥ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಸತ್ಯವೇದ ಗ್ರಂಥದಲ್ಲಿರುವಂಥ ಜ್ಞಾನ ತಲುಪಬೇಕು. ಇವಾಗ ಎಲ್ಲರ ಮನೆಯಲ್ಲಿ ಏನು ತಲುಪಿದೆ ಅಂತ ನೋಡುವಾಗ ಸತ್ಯವೇದ ಗ್ರಂಥ ಅನೇಕ ದೇಶಗಳಿಗೆ ತಲುಪಿದೆಯಾ ಇಲ್ವಾ? ಅಂದರೆ ಅನೇಕ ದೇಶಗಳಿಗೆ ತಲುಪಿಸೋದಕ್ಕೆ ಅನೇಕರು ಪ್ರಾಣ ತ್ಯಾಗ ಮಾಡಿದ್ದಾರೆ, ಪ್ರಯಾಸ ಪಟ್ಟಿದ್ದಾರೆ. ಇವಾಗ ಸತ್ಯವೇದ ಗ್ರಂಥದಲ್ಲಿರುವಂಥ ಜ್ಞಾನ ಅನೇಕರಿಗೆ ತಲುಪಿಸಬೇಕಾದರೆ ನಾವು
ಪ್ರಯಾಸ ಪಡಬೇಕಾಗತ್ತೆ. ಪ್ರಾರ್ಥನೆಗೆ ಬರಬೇಕು, ಅನ್ಯೋನ್ಯತೆ ಸಹವಾಸದಲ್ಲಿರಬೇಕು, ಭಕ್ತಿಯಲ್ಲಿರಬೇಕು, ಪ್ರಾರ್ಥನೆ ಪ್ರತಿಯೊಂದು ವಿಷಯದಲ್ಲಿ, ಹಾಡಿನಲ್ಲಿರಬೇಕು, ಎಲ್ಲ ವಿಷಯದಲ್ಲಿ ಮುಂದೆ ಇರಬೇಕು. ಪ್ರಿಯರು, ಸುಮ್ಮನೆ ಬಂದಿದ್ದೀವಿ ಹೋಗಿದ್ದೀವಿ ಹಾಗಲ್ಲ, ಬರ್ತಾಯಿದ್ದೀವಿ ಹೋಗ್ತಾಯಿದ್ದೀವಿ ಹಾಗಲ್ಲ. ಬಂದು ಕಲಿಬೇಕು, ಕಲಿತು ಮತ್ತೆ ಸ್ಟಡಿ ಮಾಡಬೇಕು, ಇನ್ನೂ ಜಾಸ್ತಿ ಕಲಿಬೇಕು. ಕಲಿತ ಮೇಲೆ ಒಬ್ರಿಗೊಬ್ರು ಏನ್ರಿ ಮಾತುಗಳನ್ನು ಅಂದರೆ ದೇವರ ವಾಕ್ಯಗಳನ್ನು ಹಂಚ್ಕೊಳ್ಬೇಕು, ಕೆಲಸ ಮಾಡಬೇಕು. ನಮ್ಮಿಂದ ಏನಾಗುತ್ತೋ ಆ ಕೆಲಸ, ನಮ್ಮಿಂದ ಏನು ಕೆಲಸ ಆಗುತ್ತೆ, ದೇವರ ಸಭೆ, ದೇವರ ರಾಜ್ಯ ವಿಸ್ತರಣೆಗೋಸ್ಕರ, ದೇವರ ಸಭೆ ವಿಸ್ತರಣೆಗೋಸ್ಕರ ನಮ್ಮಿಂದ ಏನು ಕೆಲಸ ಆಗುತ್ತೋ ಆ ಕೆಲಸವನ್ನು ನಾವೆಲ್ಲರೂ ಮಾಡಬೇಕಾಗತ್ತೆ. ನಿಮಗೆ ಕೊಡಲ್ಪಟ್ಟಂಥ ಕೆಲಸ ನೀವು ಮಾಡಬೇಕು, ನನಗೆ ಕೊಡಲ್ಪಟ್ಟಂಥ ಕೆಲಸ ನಾನು ಮಾಡಬೇಕು. ನಾನು ಕೆಲಸ ಮಾಡಬೇಕು, ನೀವು ಕೆಲಸ ಮಾಡಬೇಕು. ನೀವು ದೇವರ ಪ್ರೀತಿಗೋಸ್ಕರ ಕೆಲಸ ಮಾಡಬೇಕು, ನಾನು ಕೂಡ ದೇವರ ಪ್ರೀತಿ ಅಭಿವೃದ್ಧಿ ಮಾಡೋದಕ್ಕೆ ಕೆಲಸ ಮಾಡಬೇಕು. ಎಲ್ಲರಿಗೂ ಕೆಲಸ ಕೊಡಲ್ಪಟ್ಟಿದೆ. ಅದಕ್ಕೆ ನಿಮ್ಮ ಕೆಲಸದ ಪ್ರಕಾರ ಅಂದರೆ ಅವರವರ ಕ್ರಿಯೆಗಳ ಪ್ರಕಾರ ತಕ್ಕ ಪ್ರತಿಫಲವನ್ನು ಕೊಡೋರು ಯಾರು ಅಂತ ನೋಡುವಾಗ ತಂದೆಯಾದ ದೇವರು. ಎಲ್ಲಿ ಕೊಡ್ತಾರೆ? ಭೂಲೋಕದಲ್ಲಿ ಎಲ್ಲ ಕೊಟ್ಟಿದ್ದಾರೆ. ಇದೆಲ್ಲ ಅವ್ರದ್ದೇ, ಹೌದಲ್ವ? ಲೋಕನೇ ಎಲ್ಲ ಅವ್ರದ್ದು. ಮತ್ತು ಇನ್ನೊಂದು ಕೊಡೋದಿದೆ, ಇನ್ನೊಂದು ಅದೇ ಪರಲೋಕ. ಆ ಪರಲೋಕವನ್ನು ನಾವು ಪಡ್ಕೊಳ್ಬೇಕಾದ್ರೆ ಈ ಲೋಕದಲ್ಲಿ ಕ್ರಿಯೆಗಳ ಮೂಲಕ ಇರುತ್ತೆ. ಪ್ರಿಯರ ದೇವರ ಮಕ್ಕಳಿರ, ನಾವು ಎಲ್ಲಿದ್ದೀವಿ, ಯಾವ ಕೆಲಸದಲ್ಲಿದ್ದೀವಿ, ಏನು ಮಾಡ್ತಾಯಿದ್ದೀವಿ ಅಂತೇಳಿ ನಮ್ಮನ್ನು ನಾವು ಪರಿಶೋಧನೆ ಮಾಡಿಕೊಂಡು, ಪ್ರಿಯರೇ, ನಾವು ದೇವರ ಸೇವೆಯಲ್ಲಿ ಇರೋಣ, ದೇವರ ಕೆಲಸದಲ್ಲಿ ಇರೋಣ. ನಮ್ಮಲ್ಲಿ ಏನಾದರೂ ಕೆಟ್ಟದ್ದು ಬಂದಿದೆಯಾ? ಏನಾದರೂ ನಮ್ಮ ಹೃದಯದಲ್ಲಿ ಏನಾದರೂ ಕೆಟ್ಟದ್ದು ಕಾಣ್ತಾ ಇದೆಯಾ? ಕೆಟ್ಟದಾದರೆ ಏನೇ ಆಗಿರ್ಬೋದು, ಶರೀರ ಕೋರಿಕೆ ಆಗಿರ್ಬೋದು, ಇಲ್ಲ ಗರ್ವ ಎನ್ನುವಂಥದ್ದು, ಇಲ್ಲ ಇನ್ನೊಂದು ಅನ್ನುವಂಥದ್ದು ಏನಾದರೂ ಕಂಡಾಗ ವಾಕ್ಯದ ಮೂಲಕ ತೆಗೆದುಹಾಕ್ಕೊಳ್ಳಿ. ಬೇಡ, ಅದನ್ನು ಸ್ವಲ್ಪ ಬೆಳೆದಕ್ಕೆ ಬಿಟ್ಟರೆ ದೊಡ್ಡದಾದರೆ ಕೆಟ್ಟೋಗುತ್ತೆ. ಯಾವಾಗ ಸ್ವಲ್ಪ ಮೊಳಕೆ ಬರ್ತಾ ಇದ್ದೇನು, ಅಂದರೆ ಕೆಟ್ಟದ್ದು ಎಂಬ ಮೊಳಕೆ ಬಂದಾಗ ಆವಾಗಲೇ ಕಟ್ ಮಾಡಿಬಿಡಿ, ತೆಗೆದುಹಾಕ್ಕೊಂಬಿಡಿ. ಯಾವುದೇ ಆಗಿರ್ಬೋದು, ದೇವ್ರಿಗೆ ವಿರುದ್ಧವಾದಂಥದ್ದು ಏನು ಕಂಡಿದೆಯೋ ಅದನ್ನು ಮೊಟ್ಟ ಮೊದಲು ಹೃದಯದಲ್ಲಿ ನೀವು ತೆಗೆದುಹಾಕ್ಕೊಂಬಿಡಿ. ವಾಕ್ಯದ ಮೂಲಕ ಆತ್ಮಿಕವಾಗಿ ಬೆಳೆಯೋಣ, ಅನ್ಯೋನ್ಯತೆ ರೀತಿಯಲ್ಲಿ ಬೆಳೆಯೋಣ, ದೇವರಲ್ಲಿ ಬೆಳೆಯೋಣ, ದೇವರ ಜ್ಞಾನದಲ್ಲಿ ಬೆಳೆಯೋಣ, ದೇವರ ಸೇವೆ ನಿಮಿತ್ತವಾಗಿ ಬೆಳೆಯೋಣ. ಈ ಸತ್ಯವಾದ ಸುವಾರ್ತೆಯನ್ನು ಅಭಿವೃದ್ಧಿ ಮಾಡೋಣ. ಓಕೆನಾ? ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರ ಸೇವೆ ನಿಮಿತ್ತವಾಗಿ ಪ್ರಾರ್ಥಿಸಿರಿ ಹಾಗೂ ದೇವರ ಸೇವೆಯಲ್ಲಿ ಭಾಗಿಗಳು ಆಗಿ. ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು. ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 7ನೇ ವಚನ.